प्राणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधिताम् भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरिः ओम्। ಯುದ್ಧರಂಗಕ್ಕೆ ಪ್ರವೇಶಿಸಿದಂತಹ ಅರ್ಜುನನಿಗೆ ಕರ್ಮವು ಬಂಧನವಾಗಿ ಕಾಣಿಸಲಿಕ್ಕೆ ಆರಂಭವಾಯಿತು. ಯುದ್ಧದಿಂದ ಅಪಾರವಾದಂತಹ ನಷ್ಟ ಸಂಭವಿಸಲಿಕ್ಕಿದೆ. ಅಂತಹ ಘನಘೋರವಾದಂತಹ ಪಾಪಕರ್ಮಕ್ಕೆ ಎಡೆ ಮಾಡುವಂತಹ ಈ ಯುದ್ಧದಲ್ಲಿ ನಾನು ಭಾಗವಹಿಸುವುದರ ಬದಲಾಗಿ ಯುದ್ಧವನ್ನು ಬಿಡುವುದೇ ನನಗೆ ಶ್ರೇಯಸ್ಸು ಎಂಬಂತಹ ಒಂದು ಮೋಹ ಉಂಟಾಯಿತು. ಅಧರ್ಮದಲ್ಲಿ ಧರ್ಮದ ದೃಷ್ಟಿ, ಆತ್ಮದಲ್ಲಿ ಅನಾತ್ಮ ದೃಷ್ಟಿ, ಈ ವಿರುದ್ಧ ದೃಷ್ಟಿಗೆ ಹೆಸರು ಮೋಹ ಅಥವಾ ಅವಿವೇಕ. ವಾಸ್ತವವಾಗಿ ಯುದ್ಧ ಬಂಧನವಾಗಿರಲಿಲ್ಲ. ಯುದ್ಧ ಸರಿಯಾದ ದೃಷ್ಟಿಯಿಂದ ಮಾಡಿದರೆ ಮೋಕ್ಷಕ್ಕೆ ಕಾರಣವಾಗ್ತಿತ್ತು. ಅದೇ ಅವನ ಉದ್ಧಾರಕ್ಕೆ ಮೆಟ್ಟಿಲಾಗಿತ್ತು. ಅದನ್ನ ತಪ್ಪಾಗಿ ಭ್ರಮಿಸಿ ಅದು ಬಂಧನಕ್ಕೆ ಕಾರಣ ಅಂತ ಮಾಡಿಕೊಂಡಂತ ಅರ್ಜುನನಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಯಾವ ದೃಷ್ಟಿಯಿಂದ ಯುದ್ಧವನ್ನು ಮಾಡಬೇಕು, ಅದನ್ನ ಸಾಧನೆಯಾಗಿ ಹೇಗೆ ಮಾರ್ಪಡಿಸಿಕೊಳ್ಳಬೇಕು, ಸಾಧ್ಯ ಅಂದ್ರೆ ಏನು, ಆ ಸಾಧ್ಯವನ್ನ ಪಡೆದಂತಹ ಜ್ಞಾನಿಗಳ ಲಕ್ಷಣಗಳೇನು, ಈ ಒಟ್ಟಾರೆಯಾದಂತಹ ಒಂದು ದರ್ಶನವನ್ನ, ಒಂದು ವಿವೇಕವನ್ನ ಅವನ ಒಳಗಡೆಗೆ ಮೂಡಿಸಿ ಸರಿಯಾದ ದೃಷ್ಟಿಕೋನದಲ್ಲಿ ಆ ಯುದ್ಧ ಎಂಬ ಯಜ್ಞವನ್ನ ಮಾಡುವ ಹಾಗೆ ಭಗವಂತ ಮಾಡ್ತಾನೆ. ಆ ಉಪದೇಶವೇ ಶ್ರೀಮದ್ ಭಗವದ್ಗೀತೆ. ಅರ್ಜುನನಿಗೆ ಯುದ್ಧ ಒಂದು ಸಮಸ್ಯೆ, ನಮಗೆ ನಮ್ಮದೇ ಕರ್ಮ ಪ್ರಪಂಚ ಸಮಸ್ಯೆಯಾಗಿ ಕಾಣಿಸ್ತದೆ. ಕೆಲವರಿಗೆ ವ್ಯವಹಾರ ಕ್ಷೇತ್ರದಲ್ಲಿ ಸಮಸ್ಯೆ, ಕೆಲವರಿಗೆ ತಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಮಸ್ಯೆ, ಕೆಲವರಿಗೆ ಮಕ್ಕಳನ್ನು ಬೆಳೆಸುವಂತಹ ವಿಷಯದಲ್ಲಿ ಸಮಸ್ಯೆ, ಕೆಲವರಿಗೆ ವೃದ್ಧಾಪದ ಸಮಸ್ಯೆ, ಕೆಲವರಿಗೆ ಅವರದೇ ಆದಂತಹ ಸಮಸ್ಯೆಯ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತೊಳೆದಾಡ್ತಾ ಇರ್ತಾನೆ. ಎಲ್ಲರೂ ತಿಳಿದುಕೊಳ್ಳುವುದು ಏನಂದ್ರೆ, ಈ ಸಮಸ್ಯೆಗಳೆಲ್ಲ ಮುಗಿದ ಮೇಲೆ ಒಂದು ದಿನ ನನಗೆ ಶಾಂತಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಕಾಯ್ತಾ ಇರ್ತೇವೆ ನಾವು. ಬಹುಶಃ ಮಕ್ಕಳು ಕೈಗೆ ಬಂದ ಮೇಲೆ, ಮಕ್ಕಳು ತಮ್ಮ ಕಾಲ ಮೇಲೆ ನಿಂತ ಮೇಲೆ, ಮಕ್ಕಳು ಮದುವೆ ಆದ ಮೇಲೆ, ಹೀಗೆ ಒಂದಲ್ಲ ಇನ್ನೊಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ನಾವು ಬದುಕಿನಲ್ಲಿ ಸುಖದ ಒಂದು ಹಿಂದೆ ಓಡ್ತಾ ಇರ್ತೇವೆ. ಸುಖ ಅಂದ್ರೆ ಬಂಧನ ನಿವೃತ್ತಿ ಅಂತ ಅರ್ಥ. ಶಾಂತಿ, ಸುಖ ಕರ್ಮದಲ್ಲಿ ನಮ್ಗೆ ಅದಿಲ್ಲ, ಕರ್ಮದಿಂದ ಹೊರಗೆ ಬಂದ ಮೇಲೆ ಸಿಗುತ್ತೆ ಅಂತ. ರಿಟೈರ್ಮೆಂಟ್ ಆದ್ಮೇಲೆ
ನಾನು ಸುಖವಾಗಿರ್ತೇನೆ, ಅಲ್ಲಿ ತನಕ ನನಗೆ ಜಂಜಾಟ ಇದ್ದದ್ದೇ. ಹೀಗೆ ಅರ್ಜುನ ಹೇಗೆ ಯೋಚನೆ ಮಾಡಿದ್ನೋ ಹಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ಮ ಕ್ಷೇತ್ರದಲ್ಲಿ ಅದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ, ಸಮಸ್ಯಾತ್ಮಕವಾಗಿದೆ, ದುಃಖಾತ್ಮಕವಾಗಿದೆ, ಅದರಿಂದ ನಾವು ದೂರ ಹೋಗಬೇಕು ಅಥವಾ ಅದನ್ನ ನಮ್ಮಿಂದ ದೂರ ಮಾಡ್ಕೊಳ್ಬೇಕು. ಹೀಗೆ ಆ ಕರ್ಮ ಪ್ರಪಂಚವೇ ಒಂದು ಬಂಧನ ಎಂಬುದಾಗಿ ನೋಡ್ತಾ ಇರ್ತಾನೆ. ಶ್ರೀಕೃಷ್ಣ ಅಂದು ಅರ್ಜುನನಿಗೆ ಕೊಟ್ಟ ಉಪದೇಶ ಇಂದು ಪ್ರತಿಯೊಬ್ಬರಿಗೂ ಹೇಗೆ ಅನ್ವಯವಾಗ್ತದೆ ಅಂದ್ರೆ, ಕೃಷ್ಣ ಹೇಳ್ತಾನೆ, ಕರ್ಮದಲ್ಲಿ ಇದ್ದುಕೊಂಡೇ ಕರ್ಮವನ್ನು ಮಾಡುತ್ತಾ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ. ಕರ್ಮ ಬಂಧನವನ್ನ ಮಾಡಲೇ ಇಲ್ಲ, ಮಾಡುವುದೂ ಇಲ್ಲ, ನಿನ್ನ ದೃಷ್ಟಿಕೋನದ ಕೊರತೆ ಇದೆ ಅಂತ. ಎಲ್ಲಿ ತನಕ ನಾವು ಈ ಬದುಕಿನ ಉದ್ದೇಶ, ಈ ಮನುಷ್ಯ ಜನ್ಮದ ಸುಖ ದುಃಖದ ಒಂದು ಅನುಭವಕ್ಕಷ್ಟೇ ಸೀಮಿತ ಮಾಡ್ಕೊಳ್ತೇವೆ, ಅವಾಗ ಪ್ರಪಂಚ ಬಂಧನ ಅಂತ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇನ್ನೊಂದು ಹೈಯರ್ ಡೈಮೆನ್ಷನ್ ಅಂತ, ಬದುಕಿನ ನಿಜವಾದ ಗುರಿ ಪಾರಮಾರ್ಥಿಕವಾದ ನಮ್ಮ ನೆಲೆಗಟ್ಟನ್ನು ತಲುಪುವುದು ಎಂಬ ಉದ್ದೇಶವೊಮ್ಮೆ ಖಚಿತ ಮಾಡಿಕೊಳ್ತೇವೆ. ಅದಕ್ಕಾಗಿಯೇ ಎಲ್ಲ ಕರ್ಮವೂ ಕೂಡ ಸಾಧನೆಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಕರ್ಮ ನಮಗೆ ಬಂಧನವಾಗುವುದಿಲ್ಲ. ಆವಾಗ ನಮ್ಮ ದೃಷ್ಟಿಕೋನವನ್ನು ಬದಲಾವಣೆ ಮಾಡಬೇಕೇ ಹೊರತು ನಮ್ಮ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡೋದ್ರಿಂದ ಯಾವ ಪ್ರಯೋಜನವಿಲ್ಲ. ಈಗ ಕೆಲಸವೇ ಬಂಧನ ಅಂತಿದ್ದವನು ರಿಟೈರ್ಮೆಂಟ್ ಆದ್ಮೇಲೆ ತುಂಬಾ ನೆಮ್ಮದಿ ಅಂತ ಹೇಳ್ಬೇಕಲ್ಲ, ಇಲ್ಲ, ಅವನಿಗೆ ಆ ಸಮಯದಲ್ಲಿ ಅದರದ್ದೊಂದು ಗೊಂದಲ ಇದೆ. ಅದೇ ಹೇಳ್ತಾರಲ್ಲ, ಆನೆ ಭಾರ ಆನೆಗೆ, ಆಡಿನ ಭಾರ ಆಡಿಗೆ ಅಂತ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದೇ ಸಮಸ್ಯೆಯಲ್ಲಿ ತೊಳೆದಾಡ್ತಾರೆ. ಅಂದ್ರೆ ಕರ್ಮ ಅನ್ನುವಂಥದ್ದು ಸಮಸ್ಯೆ ಎಲ್ಲ ವಾಸ್ತವ. ಕರ್ಮದ ಕಡೆಗೆ ನಾವಿಟ್ಟ ದೃಷ್ಟಿಕೋನ ಸಮಸ್ಯೆ. ಶರೀರದ ತಾದಾತ್ಮ್ಯವನ್ನು ಇಟ್ಟುಕೊಂಡು, ಇಂದ್ರಿಯಗಳ ತಾದಾತ್ಮ್ಯವನ್ನು ಇಟ್ಟುಕೊಂಡು, ಮನಸ್ಸು ಬುದ್ಧಿಗಳ ತಾದಾತ್ಮ್ಯ ಇಟ್ಟುಕೊಂಡು ನಾನು ಕರ್ತ, ನಾನು ಭೋಕ್ತ, ಈ ಪ್ರಪಂಚ, ವಿಷಯ ವಸ್ತುಗಳು, ಜನರು ನನ್ನ ಭೋಗಕ್ಕಾಗಿದೆ, ಭೋಗವನ್ನು ಭೋಗಿಸುವುದೇ ಜೀವನದ ಪರಮಾರ್ಥ ಎಂಬಿತ್ಯಾದಿ ತಪ್ಪು ಕಲ್ಪನೆಯಿಂದ ಎಲ್ಲಿಯ ತನಕ ಜೀವಿಸ್ತಾನೋ, ಎಷ್ಟೇ ಭೋಗ ಭಾಗ್ಯಗಳಿದ್ರೂ ಅವನು ಸುಖವನ್ನು ಕಾಣುವುದಿಲ್ಲ. ಅವನು ಇದು ಈ ಕ್ಷೇತ್ರ ಸುಖವಲ್ಲ, ಇನ್ನೊಂದು ಜಾಗಕ್ಕೆ ಹೋಗ್ತೇನೆ ಅಂದ್ರು ಅಲ್ಲಿ ಸಮಸ್ಯೆ ಹುಟ್ಟುಕೊಳ್ತದೆ. ಇಷ್ಟು ಹಣ ಸಾಕಾಗಲ್ಲ, ಇನ್ನೊಂದಿಷ್ಟು ಹಣ ಬಂದ್ಮೇಲೆ ಸುಖ ಪಡ್ತೇನೆ ಅಂತ ಹೇಳಿದ್ರು ಅಲ್ಲೂ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವನ ದೃಷ್ಟಿಕೋನವೇ ತಪ್ಪಿದೆ. ಬದುಕಿನ ಬಗ್ಗೆ, ವೈಯಕ್ತಿಕ ತಾದಾತ್ಮ್ಯದ ಬಗ್ಗೆ ಇರತಕ್ಕಂತಹ ಆಂಗಲ್ ಆಫ್ ವಿಷನ್ ಅದು ಎಲ್ಲಿ ತನಕ ಸರಿಯಾಗುವುದಿಲ್ಲವೋ ಅಲ್ಲಿಯ ತನಕ ಶಾಂತಿ ಇಲ್ಲ. ಸರಿಯಾದ ದೃಷ್ಟಿಕೋನ ಇಟ್ಟುಕೊಂಡ್ರೆ ತಾನು ಯಾವುದೇ ವ್ಯವಸ್ಥೆಯಲ್ಲಿದ್ದರೂ ಕೂಡ ಶಾಂತಿ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇದನ್ನ ಗೀತೆಯಲ್ಲಿ ಒತ್ತಿ ಒತ್ತಿ ಹೇಳ್ತಾನೆ ಭಗವಂತ. 4ನೇ ಅಧ್ಯಾಯದ ಬಹು ಮುಖ್ಯ ಘಟ್ಟ ಅದು. ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣವನ್ನ ಭಗವಂತ ಹೇಳುವಂಥದ್ದು. ಶ್ಲೋಕ ಸಂಖ್ಯೆ 18ರಿಂದ ಆರಂಭ ಮಾಡಿ 24ರ ತನಕ ಜ್ಞಾನದಿಂದ ಕರ್ಮ ಸನ್ಯಾಸವನ್ನ ಮಾಡಿದಂತಹ ಒಬ್ಬ ಗೃಹಸ್ಥ ಜ್ಞಾನಿಯ ಬಗ್ಗೆ ಭಗವಂತ ವರ್ಣಿಸ್ತಾ ಇದ್ದಾನೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಎರಡೂ ಮಾರ್ಗಗಳಿವೆ, ವೇದದಲ್ಲಿಯೇ ಪ್ರಣೀತವಾದ ಮಾರ್ಗಗಳು. ನಿವೃತ್ತಿ ಮಾರ್ಗವೆಂದರೆ ಎಲ್ಲ ಕರ್ಮಗಳನ್ನ ಬದಿಗಿಟ್ಟು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ಜ್ಞಾನ ಪರಕವಾದಂತಹ ಅಧ್ಯಯನ, ಅಧ್ಯಾಪನ, ಶ್ರವಣ ಮನನಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬದುಕನ್ನು ನಡೆಸುವಂಥದ್ದು. ಇನ್ನೊಂದು ಪ್ರವೃತ್ತಿ ಧರ್ಮ, ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಅಲ್ಲಿಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಲೌಕಿಕ ಸುಖ ದುಃಖಗಳನ್ನು ಭೋಗಿಸಿಕೊಂಡು ಆ ಮೂಲಕವಾಗಿ ಈಶ್ವರನನ್ನ ಆರಾಧನೆ ಮಾಡ್ತಾ ಕೊನೆಗೆ ಮೋಕ್ಷವನ್ನು ಪಡೆಯತಕ್ಕಂಥ ಇನ್ನೊಂದು ವ್ಯವಸ್ಥೆ. ಇದು ಎರಡೂ ಕೂಡ ತನ್ನದೇ ಆದಂತಹ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಅನ್ನು ಒಳಗೊಂಡಿದೆ. ಆದರೆ ಈ ನಿವೃತ್ತಿ ಮಾರ್ಗ ಅನ್ನುವಂಥದ್ದಕ್ಕೆ ಒಂದಿಷ್ಟು ತಯಾರಿಗಳು, ಸಾಕಷ್ಟು ತಯಾರಿಗಳು ಬೇಕಾದದ್ರಿಂದ ಭಗವಂತ ಏನು ಸಲಹೆ ಕೊಡ್ತಿದ್ದಾನೆಂದ್ರೆ, ಪ್ರವೃತ್ತಿ ಮಾರ್ಗದಲ್ಲಿ ಇದ್ದುಕೊಂಡೆ
ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ತಾನು ಜ್ಞಾನಿ ಆಗಲಿಕ್ಕೆ ಸಾಧ್ಯ, ಜ್ಞಾನ ನಿಷ್ಠೆಯನ್ನು ಪಡೆಯುವುದಕ್ಕೆ ಸಾಧ್ಯ ಎಂಬುದನ್ನ ಈ ಶ್ಲೋಕಗಳಲ್ಲಿ ಒತ್ತಿ ಹೇಳುತ್ತಿದ್ದಾನೆ. ಅದರಿಂದ ಕರ್ಮ ಸನ್ಯಾಸ ಅಂದ್ರೆ ನಿವೃತ್ತಿ ಮಾರ್ಗ, ಜ್ಞಾನ ಕರ್ಮ ಸನ್ಯಾಸ ಅಂದ್ರೆ ಜ್ಞಾನದಿಂದ ಕರ್ಮ ಫಲಗಳನ್ನ ಬಿಡುವಂತಹ ಒಂದು ಬೇರೆಯ ಸನ್ಯಾಸ. ಅಂದ್ರೆ ನೀವು ಪ್ರವೃತ್ತಿ ಮಾರ್ಗದಲ್ಲಿ ಇದ್ದುಕೊಂಡೇ ಸನ್ಯಾಸಿ ಆಗುವ, ಗೃಹಸ್ಥನಾಗಿದ್ದುಕೊಂಡೇ ತನ್ನ ದೃಷ್ಟಿಕೋನದಲ್ಲಿ ಸನ್ಯಾಸಿ ಆಗುವಂಥದ್ದು, ಇದನ್ನ ಒತ್ತು ಕೊಡ್ತಿದ್ದಾನೆ. ಇದು ಬಹಳ ಮುಖ್ಯ ಕೂಡ. ಇವತ್ತಿನ ದಿನಗಳಲ್ಲಿ ಚಿತ್ತಶುದ್ಧಿಗೆ ಒಂದು ವ್ಯವಸ್ಥೆಯಾಗಿ ಗೃಹಸ್ಥಾಶ್ರಮ ಅನುಕೂಲವಾಗುವುದರೊಟ್ಟಿಗೆ ಆ ಜ್ಞಾನೈಕ ದೃಷ್ಟಿಯನ್ನಿಟ್ಟುಕೊಂಡು ಅದೇ ಗೃಹಸ್ಥಾಶ್ರಮದಲ್ಲಿ ಅಲಿಪ್ತನಾಗಿ, ಅಸಂಗನಾಗಿ, ಮುಕ್ತನಾಗಿ ಬದುಕಲಿಕ್ಕೆ ಸಾಧ್ಯ ಎಂಬುದನ್ನ ಅವನು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಅದರಿಂದ ಅರ್ಜುನ, ಇದು ಬಂಧನವಲ್ಲ, ನೀವು ಇದೇ ಪ್ರವೃತ್ತಿ ಪ್ರಪಂಚದಲ್ಲಿ ಇದ್ದುಕೊಂಡು ಮುಕ್ತನಾಗಲಿಕ್ಕೆ ಸಾಧ್ಯ ಇದೆ. ತನ್ನನ್ನೇ ದೃಷ್ಟಾಂತವಾಗಿ ಕೊಟ್ಟುಕೊಂಡಿದ್ದಾನೆ ಅವನು. ತನಗೆ ನಿನ್ನ ಹಾಗೆ ಜವಾಬ್ದಾರಿಗಳಿದೆ, ಅದೇ ವ್ಯವಸ್ಥೆಯಲ್ಲಿ ನಾನಿದ್ದೇನೆ, ಆದರೆ ನಾನು ಮುಕ್ತನಾಗಿದ್ದೇನೆ. ಕೃಷ್ಣೋ ಭೋಗಿ ಶುಕತ್ಯಾಗಿ ನೃಪಾದೋ ಜನಕರಾಘವು ವಸಿಷ್ಠ ಕರ್ಮಕರ್ತಾರ ಚಡೈತೆ ಜ್ಞಾನಿನ ಸ್ಮೃತ ಎಂಬ ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲವೇ. ತಾನು ಸಂಸಾರಿಕ ಪ್ರಪಂಚದಲ್ಲಿ ಇದ್ದುಕೊಂಡು ಮುಕ್ತನಾಗಿದ್ದ ಕೃಷ್ಣ. ಶುಕರು ತ್ಯಾಗ ನಿವೃತ್ತಿ ಮಾರ್ಗದಲ್ಲಿ ಹೋದವರು, ಅದೊಂದು ರೀತಿಯ ವ್ಯವಸ್ಥೆ. ಆಮೇಲೆ ರಾಜರಾಗಿದ್ದುಕೊಂಡು ಜನಕ, ರಾಘವ ಮುಂತಾದವರು ಮುಕ್ತರಾದರು. ವಸಿಷ್ಠರು ಪೌರೋಹಿತ್ಯಾದಿ ಕರ್ಮಗಳನ್ನ ಮಾಡ್ತಾನೆ ಮುಕ್ತರಾಗಿದ್ದಂಥವ್ರು. ಏನು ಬೇಕು ಅಂದ್ರೆ ಸರಿಯಾದ ಜ್ಞಾನ ಬೇಕು ಅಷ್ಟೇ. ಜ್ಞಾನ ಸರಿಯಾಗಿದೆ ಅಂದ್ರೆ ನಾವು ಯಾವ ಕ್ಷೇತ್ರದಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ಕೃಷ್ಣ ನಮ್ಮ ದೃಷ್ಟಿಕೋನವನ್ನು ಸರಿ ಮಾಡಲಿಕ್ಕೆ 18ನೇ ಶ್ಲೋಕವನ್ನು ಹೇಳುತ್ತಾನೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ಕರ್ಮದಲ್ಲಿ ಅಕರ್ಮವನ್ನ ನೋಡಬೇಕು ಅಂತ. ಇದು ಕರ್ಮ ಯೋಗದ ಬಗ್ಗೆ ಹೇಳುವ ಶ್ಲೋಕವಲ್ಲ, ಇದು ಜ್ಞಾನ ಯೋಗ ಪರಕವಾಗಿರತಕ್ಕಂಥ ಭಾಗ. ಒಂದು ದೃಷ್ಟಿಯಲ್ಲಿ ಉಪನಿಷತ್ ಭಾಗಗಳು ಯಾವುದು, ಶ್ಲೋಕ ಸಂಖ್ಯೆ 18ರಿಂದ 24 ತನಕ ಉಪನಿಷತ್ತಿನಲ್ಲಿ ಹೇಳಿರುವ ಆತ್ಮವಿಚಾರವನ್ನೇ ಭಗವಂತ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಇಲ್ಲಿ ಆತ್ಮನನ್ನ ಹೇಗೆ ನೋಡಬೇಕು ಅಂದ್ರೆ ಅವನು ಅಕರ್ತ ಎಂಬುದಾಗಿ ನೋಡಬೇಕು. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ದೇಹ ಎಲ್ಲವೂ ಕರ್ಮವನ್ನು ಮಾಡುತ್ತಿದ್ದಾಗಲೂ ಕೂಡ ಅಸಂಗನಾಗಿ ಸಾಕ್ಷಿಯಾಗಿ ಆ ಆತ್ಮನು ಕೇವಲ ದೃಷ್ಟ ಸ್ವರೂಪನಾಗಿದ್ದುಕೊಂಡು ಯಾವುದಕ್ಕೂ ಅಂಟುಕೊಳ್ಳದೆ ಇದ್ದಾನೆ, ಅವನೇ ನಾನು. ಆದ್ದರಿಂದ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಇಂದ್ರಿಯಗಳು ತನ್ನ ಸ್ವಾಭಾವಿಕವಾಗಿರತಕ್ಕಂತಹ ಕರ್ಮದಿಂದ ವಿಷಯ ಪ್ರಪಂಚದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇವೆಯೇ ಹೊರತು ನಾನು ಏನೂ ಮಾಡುತ್ತಿಲ್ಲ ಎಂಬಂತಹ ಒಂದು ದೃಷ್ಟಿ, ಇದು ಆತ್ಮಾನಾತ್ಮ ದೃಷ್ಟಿಯೇ. ಆದರೆ ಕರ್ಮದ ದೃಷ್ಟಿಯಿಂದ ನೋಡುವಂಥದ್ದು ಅಂದ್ರೆ ಅಕರ್ತ ಕರ್ತ ದೃಷ್ಟಿ. ಇಂದ್ರಿಯಾದಿಗಳು ಕರ್ತೃತ್ವವನ್ನು ಹೊಂದಿದೆ, ಅಂದ್ರೆ ಕರ್ಮ ಮಾಡುವಂಥದ್ದಾಗಿದೆ. ಆತ್ಮನು ನಿರಂತರ ಅಕರ್ತನೇ ಆಗಿದ್ದಾನೆ. ಜಾಗೃತ್ ಸ್ವಪ್ನ ಸುಷುಪ್ತಿ 3 ಅವಸ್ಥೆಗಳಲ್ಲಿಯೂ ಕೂಡ ಕೇವಲ ಅರಿವಿನ ಸ್ವರೂಪವಾಗಿದ್ದುಕೊಂಡು ಯಾವುದರಲ್ಲಿಯೂ ತಾನು ಪಾಲ್ಗೊಳ್ಳದೇ ಇರತಕ್ಕಂತಹ ಆತ್ಮನನ್ನ ಸೂರ್ಯನ ದೃಷ್ಟಾಂತವನ್ನು ಕೊಡ್ತಾನೆ. ಸೂರ್ಯನು ಉದಯವಾಗುತ್ತಲೇ ಕಳ್ಳನೊಬ್ಬ ಕಳ್ಳತನಕ್ಕೆ ಹೋಗಬಹುದು, ಪುರೋಹಿತನೊಬ್ಬ ಪೂಜೆ ಕೆಲಸಕ್ಕೆ ಹೋಗ್ಬಹುದು, ನೌಕರಿ ಮಾಡುವವನು ತನ್ನ ಕೆಲಸಕ್ಕೆ ಹೋಗ್ಬೋದು, ಕೃಷಿಕ ತೋಟಕ್ಕೆ ಹೋಗಬಹುದು, ಪೂಜಾ ಧ್ಯಾನ ಮುಂತಾದವುಗಳನ್ನು ಮಾಡುವವರು ಆ ಕಡೆಗೆ ಹೋಗ್ಬೋದು. ಅಂದ್ರೆ ವಿಧ ವಿಧದ ಕರ್ಮಗಳಿಗೆ ಪ್ರೇರಕ ಸೂರ್ಯ. ಅನೇಕ ರೀತಿಯ ಜನರು ಅನೇಕ ರೀತಿಯ ಕರ್ಮವನ್ನು ಮಾಡ್ತಾರೆ. ಕಾರಣ ಕೇಳಿದ್ರೆ ಸೂರ್ಯೋದಯ ಆಯ್ತು ಅದಕ್ಕೆ ನಾನು ಹೊರಟೆ, ಸೂರ್ಯೋದಯ ಆಯ್ತು ಅದಕ್ಕೆ ನನ್ನ ಕೆಲಸಕ್ಕೆ ಹೊರಟೆ ಅಂತ ಹೇಳ್ತಾನೆ. ಮೇಲ್ನೋಟಕ್ಕೆ ಕಾಣಿಸ್ತದೆ ಸೂರ್ಯನೇ ಪ್ರೇರಣೆಯನ್ನು ಕೊಡುತ್ತಿದ್ದಾನೆ, ಮಾಡಿಸ್ತಿದ್ದಾನೆ ಅಂತ. ಅಂದ್ರೆ ವಾಸ್ತವವಾಗಿ ಸೂರ್ಯ ಯಾರಿಗೂ ಪ್ರೇರಣೆಯನ್ನು ಕೊಡ್ತಿಲ್ಲ. ಸನ್ನಿಧಿ ಕರ್ತೃತ್ವ ಅಂತ ಹೇಳ್ತಾನೆ. ಸನ್ನಿಧಾನ ಅಷ್ಟೇ. ಅವನ ಸನ್ನಿಧಾನದಲ್ಲಿ
ಬೇರೆ ಬೇರೆ ರೀತಿಯ ಕರ್ಮಗಳು ನಡೀತಾ ಇದೆ. ಅವನಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಹಾಗೆಯೇ ಆತ್ಮನ ಸನ್ನಿಧಾನದಲ್ಲಿ ದೇಹ, ಮನಸ್ಸು, ಇಂದ್ರಿಯಗಳೆಲ್ಲ ಕಾರ್ಯಪ್ರವೃತ್ತವಾಗಿದೆ. ಆತ್ಮನಿಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತಹ ದೃಷ್ಟಿ ಯಾವನಲ್ಲಿ ಸುದೃಢವಾಗಿದೆಯೋ, ಆ ದೃಷ್ಟಿ ಇಟ್ಟುಕೊಂಡೇ ಕರ್ಮ ಪ್ರಪಂಚದಲ್ಲಿದ್ದಾನೋ, ಕರ್ಮ ಮಾಡುತ್ತಿದ್ದಾಗಲೂ ಅವನು ಮುಕ್ತನೇ ಎಂಬುದು ಭಗವಂತನ ಒಂದು ಮಾತಾಗಿತ್ತು. ಈ ಮುಂದಿನ ಶ್ಲೋಕಗಳಲ್ಲಿ 19ರಿಂದ 24 ತನಕ ಕರ್ಮಣಿ ಅಕರ್ಮಯ ಪಶ್ಯೇತ್ ಎಂಬ ಶ್ಲೋಕದ ಒಂದು ವಿವರಣೆ, ಒಂದು ವ್ಯಾಖ್ಯಾನ ರೂಪದಲ್ಲಿ ಅದು ಬಂದಿರತಕ್ಕಂಥದ್ದು. ಅಂದ್ರೆ ಯಾರು ಕರ್ಮ ಮಾಡುತ್ತಿದ್ದಾಗಲೂ ಆ ಕರ್ಮ ಫಲಗಳಿಗೆ ಅಂಟುಕೊಳ್ಳದೆ ಅಪೇಕ್ಷೆಯನ್ನು ಬಿಟ್ಟು ತನ್ನ ಸ್ವರೂಪೈಕ ನಿಷ್ಠನಾಗಿ ಬದುಕನ್ನು ನಡೆಸ್ತಾನೋ ಅಂತಹ ಒಬ್ಬ ಜ್ಞಾನಿಯ ಲಕ್ಷಣಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಕೊಡ್ತಾನೆ. ನಾವು 19ನೇ ಶ್ಲೋಕ ನೋಡ್ತಾ ಇದ್ದೆವು. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುದ್ಧಾಃ. ಪಂಡಿತ ಎಂಬಂತಹ ಶಬ್ದಕ್ಕೆ ಯಾರು ಅರ್ಹರು? ಅನೇಕ ಗ್ರಂಥರಾಶಿಯನ್ನು ಅಧ್ಯಯನ ಮಾಡಿ ವಾದ ವಿವಾದಗಳಲ್ಲಿ ಏನು ಪ್ರಾವೀಣ್ಯತೆಯನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ ಪಂಡಿತ ಎಂಬುದಾಗಿ ಕೃಷ್ಣ ಕರೆದಿದ್ದ. ಅದು ತುಂಬಾ ಗ್ರಂಥಗಳ ಅಧ್ಯಯನ ಮಾಡದಿದ್ರು ಅದರ ಸಾರವನ್ನ ಹಂಸ ಕ್ಷೀರ ನ್ಯಾಯದಂತೆ ಸಾರವನ್ನ ಗ್ರಹಣ ಮಾಡಿ ಆ ಭಾವದಲ್ಲಿ ಅವನ ನೆಲೆ ನಿಂತಿದ್ದಾನೋ ಅವನು ಪಂಡಿತ. ಕ್ರಿಯೆಯಲ್ಲಿ ಅವನು ತೊಡಗಿಸಿಕೊಂಡಿದ್ದ ಅವನು ಪಂಡಿತನೇ ಹೊರತು ಶಬ್ದಜಾಲ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರಲ್ಲ, ಅನೇಕ ಶಬ್ದಗಳನ್ನ ಕಲಿತು ಕಾವ್ಯ, ವ್ಯಾಕರಣ, ನ್ಯಾಯ, ಜ್ಯೋತಿಷ, ವೇದಾಂತ, ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿಯೂ ಒಬ್ಬ ವ್ಯಕ್ತಿಯು ಆತ್ಮತತ್ವವನ್ನು ತಿಳಿದುಕೊಂಡಿಲ್ಲ ಅಂತ ಹೇಳಿದ್ರೆ ಅವನನ್ನ ಪಂಡಿತ ಅಂತ ಕರೀಲಿಕ್ಕೆ ಬರಲ್ಲ. ಸ ವೇದವಿತು ಅಂತ 15ನೇ ಅಧ್ಯಾಯದಲ್ಲಿ ಭಗವಂತ ಕರೀತಾನೆ. ಯಾರು ಸಮೂಲ ವೃಕ್ಷದ ಜ್ಞಾನವನ್ನು ಹೊಂದಿದಾನೋ ಅವನು ವೇದವನ್ನು ತಿಳಿಸೋನು ಅಂತ. ವೇದದ ಶಬ್ದದ ಜ್ಞಾನ ಒಂದು, ಅದರ ಯಥಾರ್ಥ ವೇದ ಜ್ಞಾನ ಅಂದ್ರೆ ಏನು ಅಂದ್ರೆ ಅರ್ಥಜ್ಞಾನವನ್ನು ತಿಳಿಯುವಂತೆ. ವೇದ ಸಮಷ್ಟಿ ವೇದವು ಏನನ್ನ ಘೋಷಿಸ್ತಾ ಇದೆ? ಅಪ್ಪ ಮನುಷ್ಯ, ನೀನು ನಾನು ಅಂತ ಹೇಳ್ಕೊಳ್ತಾ ಇರತಕ್ಕಂತಹ ಜೀವನ ಯಥಾರ್ಥ ಸ್ವರೂಪ ಭಗವಂತನೇ ಆಗಿದೆ ಕಣಪ್ಪ. ಕಾಣುವಂತಹ ಈ ಪ್ರಪಂಚವೆಲ್ಲೂ ಭಗವಂತನ ವಿಸ್ತಾರವೇ ಆಗಿದೆಯಪ್ಪ ಅಂತ ವೇದ ಬೇರೆ ಬೇರೆ ಮಂತ್ರಗಳಲ್ಲಿ ಹೇಳ್ತಾ ಇದೆ. ಅದನ್ನ ನಾವು ಪೂಜೆಗೆ ಮಂತ್ರಗಳನ್ನು ಬಳಸ್ಕೊಂಡು ಪೂಜೆ ಮಾಡುವಂಥದ್ದು ಅದು ಒಂದು ರೀತಿ ವ್ಯವಸ್ಥೆ, ಅದು ಕರ್ಮದ ವ್ಯವಸ್ಥೆ. ಆದ್ರೆ ಅದ್ರ ನಿಜವಾದ ಪ್ರಯೋಜನ ಎಲ್ಲಿ ಪಡೆಯುವಂಥದ್ದು? ಯಾವಾಗ ಮನುಷ್ಯ ತನ್ನ ಸ್ವರೂಪದ ನೆಲೆಗಟ್ಟಿನಲ್ಲಿ ನಿಲ್ತಾನೋ ಆಗ ವೇದದ ನಿಜವಾದ ಪ್ರಯೋಜನ, ವ್ಯಾಕರಣದ ನಿಜವಾದ ಪ್ರಯೋಜನ, ವೇದಾಂಗಗಳ ನಿಜವಾದ ಪ್ರಯೋಜನ. ಅದಕ್ಕೆ ಶಾಸ್ತ್ರಮಭ್ಯಸ್ಯ ಮೇಧಾವಿ, ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಅದನ್ನು ಬದಿಗಿಡಬೇಕು, ತನ್ನ ಜ್ಞಾನದ ಅಭ್ಯಾಸದಲ್ಲಿ ರತನಾಗಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಆ ರೀತಿಯಾಗಿ ಆತ್ಮನಿಷ್ಠನಾಗಿರತಕ್ಕಂಥ ಅವನಿಗೆ ಪಂಡಿತ ಎಂಬುದಾಗಿ ಕರೆದಿದ್ದಾನೆ ಭಗವಂತ. ಅಂದ್ರೆ ಜ್ಞಾನಿಗಳು ಹಾಗೆ ಕರೀತಾರೆ ಎಂಬುದಾಗಿ ಹೇಳಿದ್ದಾನೆ. ಯಾರವನು ಆ ಪಂಡಿತ? ಯಾರ ಕರ್ಮಗಳು ಕಾಮ ಸಂಕಲ್ಪವಿಲ್ಲದೆ ಇರ್ತದೋ. ಸಂಕಲ್ಪ ಅಂದ್ರೆ ಬಯಕೆ, ಅಂದ್ರೆ ಇದರಿಂದ ನಾನು ಸುಖಿಯಾಗ್ತೇನೆ ಅಂತಕ್ಕಂತಹ ಮನೋವೃತ್ತಿಗೆ ಹೆಸರು ಸಂಕಲ್ಪ. ಆ ವಸ್ತುವನ್ನ ಮತ್ತೆ ಮತ್ತೆ ಬೇಕು ಎಂಬಂತಹ ಆಲೋಚನೆಗೆ ಹೆಸರು ಕಾಮ ಅಂತ. ಸಂಕಲ್ಪ ಅನ್ನೋದು ಬೀಜ ಇದ್ದ ಹಾಗೆ, ಕಾಮ ಅನ್ನುವಂಥದ್ದು ಒಂದು ವೃಕ್ಷ ಇದ್ದ ಹಾಗೆ. ಸಂಕಲ್ಪ ಒಮ್ಮೊಮ್ಮೆ ಬಂದು ಹಾಗೆ ಹೊರಟು ಹೋಗ್ಬೋದು, ಆದರೆ ಅದು ಕಾಮವಾಗಿ ಯಾವಾಗ ಪರಿವರ್ತನೆ ಹೊಂದುತ್ತೋ ಮುಂದೆ ಅದು ಕರ್ಮವಾಗಿ ಫಲವನ್ನು ಕೊಟ್ಟೇ ಕೊಡುತ್ತದೆ. ಸಂಕಲ್ಪ, ಕಾಮ, ಕರ್ಮ ಈ ರೀತಿಯಾಗಿ ಒಂದು ವ್ಯವಸ್ಥೆ ಇರೋದು. ಆದರೆ ಈ ಜ್ಞಾನ ಕರ್ಮ ಸನ್ಯಾಸಿಗೆ ಕಾಮ ಮತ್ತು ಸಂಕಲ್ಪಗಳು ಇರುವುದಿಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವನು ಮಾಡುವ ಕರ್ಮಗಳಲ್ಲಿ
ಕಾಮ ಸಂಕಲ್ಪಗಳಿರುವುದಿಲ್ಲ ಅಂತ. ಅಂದ್ರೆ ಯಾವುದೇ ಕರ್ಮವನ್ನ ಮಾಡಿದ್ರೂ ಕೂಡ ನನಗೆ ಇದರಿಂದ ಏನು ಲಾಭ, ನನಗೆ ಇದರಿಂದ ಯಾವ ರೀತಿ ಪ್ರಯೋಜನ, ಈ ದೃಷ್ಟಿಕೋನ ಅವನು ಇಟ್ಟುಕೊಳ್ಳುವುದಿಲ್ಲ. ಅಲ್ಲ ಸ್ವಾಮಿ, ಪ್ರಯೋಜನ ಮನುದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳಿದ್ದಾರೆ. ಪ್ರಯೋಜನ ಇಲ್ಲದೆ ಇರೋ ಕೆರೆಯಲ್ಲಿ ಮೂರ್ಖನೂ ಕೂಡ ಕೈ ಹಾಕೋದಿಲ್ಲ ಅಂತ ಹೇಳಿದಾರಲ್ಲ. ಇವನು ಪ್ರಯೋಜನ ಇಲ್ಲದೆ ಕೆಲಸ ಮಾಡ್ತಾನೆ. ಎಲ್ಲದರ ಪ್ರಯೋಜನ ಯಾವುದು? ಸುಖ ಪಡಬೇಕು ಅಂತ ಅಷ್ಟೇ ಅಲ್ವೇ? ಮನುಷ್ಯ ಮಾಡತಕ್ಕಂಥ ಎಲ್ಲ ಹಾರಾಟ ಹೋರಾಟಗಳ ಹಿಂದೆ ಇರತಕ್ಕಂತಹ ಮೂಲ ಉದ್ದೇಶ ತಾನು ಸುಖಿಯಾಗಬೇಕು ಅಂತ. ಸರಿ, ಜ್ಞಾನಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಸುಖ ಅನ್ನುವಂಥದ್ದು ಬಾಹ್ಯ ಪ್ರಪಂಚದಿಂದ ಬರುವಂಥದ್ದಲ್ಲ, ವಿಷಯ ವಸ್ತುಗಳಿಂದ ಬರುವಂಥದ್ದಲ್ಲ, ಅದು ತನ್ನ ನಿಜ ಸ್ವರೂಪವೇ ಆಗಿದೆ ಅಂತ. ಯಾವಾಗ ಈ ನೆಲೆಗಟ್ಟು ಸ್ಪಷ್ಟವಾಯಿತೋ, ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದಕ್ಕೆ ತಾನು ಕರ್ಮವನ್ನು ಮಾಡಬೇಕು. ಆ ಸ್ವರೂಪದಲ್ಲಿ ನೆಲೆ ನಿಲ್ಲುವಂತಹ ಕರ್ಮ ಯಾವುದು? ಕಾಮಸಂಕಲ್ಪ ರಹಿತವಾದದ್ದು, ಫಲಾಪೇಕ್ಷೆ ರಹಿತವಾದದ್ದು. ಫಲಾಪೇಕ್ಷೆ ಒಮ್ಮೆ ಇಟ್ಟುಕೊಂಡ ಅಂದ ತಕ್ಷಣ ಅಹಂಕಾರ ಪ್ರಧಾನವಾದ ಕರ್ಮ ಆಯ್ತು. ಅಂದ್ರೆ ಅಹಂಕಾರ ಪ್ರಧಾನವಾದ ಕರ್ಮಕ್ಕೆ ಶಾಸ್ತ್ರೀಯ ಭಾಷೆ ಕರ್ತೃತ್ವ ಭೋಕ್ತೃತ್ವ ಪ್ರಧಾನವಾದ ಕರ್ಮ ಆಯ್ತು. ನಾನು ಇಂಥವನು, ನಂಗೆ ಇಂಥ ಫಲ ಬೇಕು, ಈ ಫಲ ಸಿಕ್ಕಿದ್ರೆ ನಾನು ಸುಖಿಯಾಗಿರ್ತೇನೆ. ಕರ್ತೃತ್ವ ಪ್ರಧಾನ ಯಾವಾಗ ಆಯ್ತು, ಜೀವಾತ್ಮ ಭಾವ ಪುಷ್ಟಿಗೊಳ್ತು. ಜೀವಾತ್ಮ ಭಾವ ಅಂದ್ರೆ ಪರಮಾತ್ಮನಿಗಿಂತ ಸಪರೇಟ್ ಆಗಿರೋದು ಜೀವಾತ್ಮ ಭಾವ. ಹೇಗೆ ಸಮುದ್ರದಲ್ಲಿ ಹುಟ್ಟಿದ ಅಲೆಯೊಂದು ತಾನು ಸಮುದ್ರಕ್ಕಿಂತ ಬೇರೆ ಎಂಬ ಭಾವ ಇದ್ದರೆ, ಅದೇ ಒಂದು ರೀತಿಯಲ್ಲಿ ಜೀವಾತ್ಮ ಭಾವನು ಹಾಗೇನೆ. ಪರಮಾತ್ಮ ಸ್ವರೂಪವೇ ಆದಂತಹ ಜೀವಾತ್ಮ ತಾನು ಬೇರೆ, ತನಗೆ ಬಾಹ್ಯ ಪ್ರಪಂಚದಿಂದ ಸುಖ ಸಿಗಬೇಕು ಅಂತಕ್ಕಂತಹ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಪ್ರಧಾನವಾಗ್ತಾ ಹೋಗ್ತದೆ. ಇಂಡಿವಿಜುವಲ್ ಐಡೆಂಟಿಟಿ ಪ್ರಧಾನವಾಗ್ತಾ ಹೋದಷ್ಟು ಅವನು ಬಂಧನಕ್ಕೆ ಒಳಗಾಗ್ತಾ ಇರ್ತಾನೆ. ಅದೇ ಬಂಧನ ವಾಸ್ತವ. ಈ ಸತ್ಯ ಜ್ಞಾನಿಗೆ ಗೊತ್ತಿದೆ. ಆದ್ರಿಂದ ಇದ್ರ ಪರಿಹಾರ ಎಲ್ಲಿದೆ? ಪರಿಹಾರ ಕಾಮ ಸಂಕಲ್ಪವನ್ನೇ ಬಿಟ್ಟು ಬಿಡ್ಬೋದು, ಕರ್ಮವನ್ನ ಮಾಡ್ತಾ ಇರೋದು. ಯಾಕಂದ್ರೆ ಸ್ವಭಾವಕ್ಕೆ ಅನುಸಾರವಾಗಿ ನಾವು ಕರ್ಮ ಮಾಡದೇ ಇರ್ಲಿಕ್ಕೆ ಆಗಲ್ಲ. ನಮ್ಮ ವರ್ಣಾಶ್ರಮ ಅಥವಾ ಸ್ವಭಾವದ ಕರ್ಮಗಳು ಅಂತ ಏನು ಹೇಳ್ತೇವೋ, ಸಹಜಂ ಕರ್ಮ, ಸ್ವಭಾವ ಸಹಜವಾದ ಕರ್ಮಗಳೇನಿದೆಯೋ ಅದನ್ನ ಮಾಡ್ತಾ ಇರ್ತಾನೆ. ಆದ್ರೆ ಯಾವುದರಿಂದ ಯಾವ ಅಪೇಕ್ಷೆಯೂ ಅವನು ಪಡೋಲ್ಲ. ಮನಸ್ಸು ಸಮಾಧಾನವಾಗಿರುತ್ತೆ. ಯಾಕಂದ್ರೆ ಹೇಳಿ, ಅಹಂ ಪ್ರಜ್ಞೆಯಲ್ಲಿ ಪ್ರಧಾನವಾಗಿ ಕುಣಿಯುವುದಿಲ್ಲ. ಮನಸ್ಸು ಪ್ರಶಾಂತವಾಗಿ ಒಳಗಡೆ ನಿಂತ್ಕೊಳ್ತದೆ. ಆ ಒಳಗಡೆಯ ಆನಂದ ಶಾಂತಿಯಲ್ಲಿ ಅವನು ರಮಿಸ್ತಾನೆ. ಈ ರಹಸ್ಯ ಅವನು ತಿಳ್ಕೊಂಡಿದ್ದಾನೆ. ಯಾರು? ಜ್ಞಾನಕರ್ಮ ಸನ್ಯಾಸಿ. ಆದ್ರಿಂದ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಏನೇನು ತನ್ನ ಕರ್ತವ್ಯಗಳಿದೆಯೋ, ಬೆಳಿಗ್ಗಿಂದ ಸಂಜೆ ತನ್ನ ಜವಾಬ್ದಾರಿಗಳೇನಿದೆಯೋ ಎಲ್ಲವನ್ನ ಮಾಡ್ತಾನೆ. ಆದ್ರೆ ಯಾವ ನಿರೀಕ್ಷೆ ಇಲ್ಲ, ಯಾವ ಅಪೇಕ್ಷೆ ಇಲ್ಲ. ನಿರೀಕ್ಷೆ ಇಟ್ಟುಕೊಂಡ್ರೆ ದುಃಖ ನಿಶ್ಚಯ. ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಹೇಳ್ತಿದ್ರು, ಡಿಸಪಾಯಿಂಟ್ಮೆಂಟ್ ಕಮ್ಸ್ ದೋಸ್ ಹೂ ಹ್ಯಾವ್ ಅಪಾಯಿಂಟ್ಮೆಂಟ್ಸ್ ಇನ್ ದ ಫ್ಯೂಚರ್ ಎಂಬ ಅರ್ಥದಲ್ಲಿ ಹೇಳ್ತಾನೆ. ಅಪಾಯಿಂಟ್ಮೆಂಟ್ಸ್ ಇನ್ ದ ಫ್ಯೂಚರ್ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಸುಖದ ನಿರೀಕ್ಷೆ ಅಂತ. ಯಾವತ್ತೋ ಒಂದಿನ ನಾನು ಸುಖ ಪಡ್ತೇನೆ, ಯಾರೋ ಒಬ್ರು ನನಗೆ ಸುಖ ಕೊಡ್ತಾರೆ ಎಂಬ ಕಾಮ ಸಂಕಲ್ಪಗಳನ್ನು ಇಟ್ಟುಕೊಂಡು ಕರ್ಮವನ್ನ ಆರಂಭ ಮಾಡಿದರೆ ನಿಶ್ಚಿತವಾಗಿ ದುಃಖ. ಯಾಕೆ? ಇದು ಆಗಬಹುದು, ಆಗದೇನೂ ಇರಬಹುದು. ಆದರೆ ಇನ್ನೂ ವಿಷಯ ಪ್ರಪಂಚದಲ್ಲಿ ಆಸಕ್ತಿ ಆಗದೇ ಇದ್ರೆ ನಮಗೆ ಅಭಾವದ ದುಃಖ ಉಂಟಾಗ್ತದೆ. ಅದರ ಬದಲಾಗಿ ಸುಖಸ್ವರೂಪವಾದ ಆತ್ಮನು ನಾನು ಎಂದೆಂದೂ ಇದ್ದೇನೆ, ಸುಖವನ್ನು ಹೊಸದಾಗಿ ಪಡೆಯುವಂಥದ್ದೇನೂ ಇಲ್ಲ, ಆನಂದೋ ಬ್ರಹ್ಮ ಎಂಬಂತಹ ತತ್ವ ನನಗೆ ತಿಳಿದಿದೆ. ಆದ್ದರಿಂದ ನಾನು ಸಮತ್ವ ಬುದ್ಧಿಯಿಂದ ಪ್ರಶಾಂತವಾದ ಮನಸ್ಸಿನಿಂದ ಕರ್ತವ್ಯ ಕರ್ಮವನ್ನು ಮಾಡ್ತೇನೆ ಅಂತ ಅವನು ಹೊರಡ್ತಾನೋ ಅದು ಜ್ಞಾನಿಯ ಲಕ್ಷಣ. ಜ್ಞಾನಿಗೆ ಆತ್ಮನ ಸ್ವರೂಪ ಜ್ಞಾನ ಆಗಿರೋದ್ರಿಂದ ಅತ್ಯಂತ ಸಹಜವಾಗಿರ್ತದೆ. ಅಂದ್ರೆ ಸಾಧಕರಿಗೆ ಈ ರೀತಿ ಸಾಧನೆ ಮಾಡಬೇಕಾಗಿದೆ.
ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ. ಜ್ಞಾನಕರ್ಮ ಸನ್ಯಾಸಿಗೆ ಏನಾಗಿದೆ, ಇದು ನ್ಯಾಚುರಲ್. ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಆ ನೆಲೆಗಟ್ಟಿನಲ್ಲಿ ಹೋಗಿ ನಿಂತುಕೊಳ್ಬೇಕು ಅಂದ್ರೆ ಕಾಮ ಸಂಕಲ್ಪ ರಹಿತವಾಗಿ ಕರ್ತವ್ಯ ಕರ್ಮಗಳನ್ನ ಮಾಡುವಂಥದ್ದು. ಇನ್ನೊಂದು ಎರಡನೇ ಇದರಲ್ಲಿ ಲೈನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಮಾಣಂ. ಈ ಜ್ಞಾನಕರ್ಮ ಸನ್ಯಾಸಿಗೆ ಎಲ್ಲ ಕರ್ಮಗಳು ಜ್ಞಾನವೆಂಬ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಅಂತ ಹೇಳ್ತಾನೆ. ಜ್ಞಾನ ಅಗ್ನಿ ದಗ್ಧ, ದಗ್ಧ ಅಂದ್ರೆ ಸುಡುವಂಥದ್ದು. ಕರ್ಮಗಳೆಲ್ಲವೂ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹೋಗಿದೆ ಅಂತ ನೋಡಿ. ಜ್ಞಾನ ತಪಸ್ಸು ಎಂಬ ಶಬ್ದ ಬಂದಿತ್ತು, ಇಲ್ಲಿ ಜ್ಞಾನವೆಂಬ ಅಗ್ನಿ ಎಂಬುದಾಗಿ ಹೇಳುತ್ತಾರೆ. ಬೇರೆ ಬೇರೆ ಉಪಮೆಗಳನ್ನು ಕೊಟ್ಟಿದ್ದಾರೆ. ಅಗ್ನಿಯ ವಿಶೇಷತೆ ಅದು. ಅದಕ್ಕೆ ಅನಲ ಅಂತ ಹೇಳ್ತಾರೆ, ಅಗ್ನಿ ಪಾವಕ ಅಂತ ಕೂಡ ಹೇಳ್ತಾರೆ, ಅಗ್ನಿ ಅಂತ ಕೂಡ ಹೇಳ್ತಾನೆ. ಅಗ್ನಿಂ ದೂತಂ ಪ್ರಣೀಮಹೇ ಹೋತಾರಂ ವಿಶ್ವವೇದಸಂ. ಅಗ್ನಿಂ ಅಗ್ರೇ ಗಚ್ಚತಿ ಅಗ್ನಿ, ನಮ್ಮನ್ನ ಮುಂದಕ್ಕೆ ಕರೆದುಕೊಂಡು ಹೋಗುತ್ತೆ, ಮುಂದಾಗಿ ನಡೆಯುತ್ತಾನೆ ಎಂಬ ಅರ್ಥದಲ್ಲಿ. ಮತ್ತೆ ಅಗ್ನಿ ದೂತನಾಗಿ ಹವಿಸ್ಸನ್ನು ಅರ್ಪಿಸ್ತಾನೆ, ಹಾಗೂ ಅಗ್ನಿ ಇದೆ. ಪಾವಕ ಅಂತ ಕರೀತಾರೆ, ಯಾಕಂದ್ರೆ ಏನ್ ಹಾಕಿದ್ರು ಶುದ್ಧಿ ಮಾಡ್ಬಿಡತ್ತೆ. ನಾವು ಎಷ್ಟೇ ಅಪವಿತ್ರವಾದ ವಸ್ತುವನ್ನು ಬೆಂಕಿಗೆ ಹಾಕಿದ್ರು ಅದು ಅಪವಿತ್ರವಾಗಲ್ಲ, ಅದು ಅದನ್ನ ಸುಟ್ಟು ಭಸ್ಮ ಮಾಡಿ ತಾನು ಪವಿತ್ರವಾಗಿ ಉಳಿಯುತ್ತದೆ. ಹಾಗೆ ಅನಲ ಅನ್ನೋ ಶಬ್ದವೂ ಇದೆ, ಅದಕ್ಕೆ ಏನ್ ಹಾಕಿದ್ರು ಅದನ್ನು ಸ್ವೀಕಾರ ಮಾಡುತ್ತೆ. ಅದಕ್ಕೆ ಬೇಡ ಅನ್ನುವಂಥದ್ದಿಲ್ಲ, ಸಾಕಾಯ್ತು ಅನ್ನುವಂಥದ್ದಿಲ್ಲ, ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಹೀಗೆ ಜ್ಞಾನ ಎಂತಕ್ಕಂತಹ ಅಗ್ನಿ ಏನಪ್ಪಾ ಅಂದ್ರೆ ಎಲ್ಲ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡಿ ತಾನು ಪವಿತ್ರವಾಗಿ ಉಳಿತಕ್ಕಂತಹ ಒಂದು ಸಂಗತಿಯಾಗಿದೆ. ಒಮ್ಮೊಮ್ಮೆ ಕಾಳಗಿಚ್ಚನ್ನು ನಾವು ನೋಡ್ತೇವೆ, ಎಲ್ಲೋ ಎರಡು ಮರಗಳು ತಿಕ್ಕಿ ಉಜ್ಜಿಕೊಳ್ತಾ ಹುಟ್ಟಿದಂತಹ ಕಿಡಿಯೊಂದು ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡಿ. ಅಮೆಜಾನ್ ಅಂತ ದೊಡ್ಡ ದೊಡ್ಡ ಅರಣ್ಯಗಳ ಬಗ್ಗೆ ಸುದ್ದಿ ವಾಹಿನಿಯಲ್ಲಿ ಬರತಕ್ಕಂಥ ಸಂಗತಿ, ಕಾಳಗಿಚ್ಚಾಗಿ ಇಡೀ ಕಾಡನ್ನೇ ನಾಶ ಮಾಡಿತು ಅಂತ. ಅಗ್ನಿಯ ಸಾಮರ್ಥ್ಯವೇ ಅದೊಮ್ಮೆ ಹುಟ್ಟಿತು, ಅದು ಉಪಶಮನ ಆಗುವ ತನಕ ಏನೇನು ಕಬಳಿಸಲಿಕ್ಕೆ ಸಿಕ್ಕತ್ತೋ ಅದನ್ನೆಲ್ಲವನ್ನು ಅನಲದ ಹಾಗೆ ತೆಗೆದುಕೊಳ್ತಾ ಹೋಗುತ್ತೆ. ಅದಕ್ಕೆ ಅಗ್ನಿ ಶೇಷವನ್ನ ಬಿಡಬಾರದು ಅಂತ ಹೇಳ್ತಾರೆ ಸುಭಾಷಿತ. ಎಲ್ಲಾದ್ರೂ ಒಂದ್ ಕಡೆ ಬೆಂಕಿ ಹಾಕ್ಬಿಟ್ಟಿದ್ರೆ ಅದು ಪೂರ್ಣ ಬೆಂಕಿ ಆರುವ ತನಕ ಅಲ್ಲಿ ನಿಂತ್ಕೊಂಡಿರ್ಬೇಕು ಅಂತ. ಇಲ್ಲದಿದ್ರೆ ಸಣ್ಣ ಕಿಡಿ ಸಾಕು, ಎಷ್ಟು ದೊಡ್ಡ ಹುಲ್ಲಿನ ಬಯಲನ್ನಾದ್ರೂ ಸುಟ್ಟು ಭಸ್ಮ ಮಾಡಿದ್ರು. ಹಾಗೆ ಜ್ಞಾನ ಅನ್ನುವಂಥದ್ದು ಹಾಗೆ. ನಮ್ಗೆ ಒಮ್ಮೊಮ್ಮೆ ಅನಿಸ್ತದೆ, ಇಷ್ಟು ನಾವು ಕೇಳಿದ್ದೇವೆ, ಶ್ರವಣ ಮಾಡಿದ್ದೇವೆ, ಎಂತ ಪ್ರಯೋಜನ ಆಯ್ತು ನಮಗೆ, ಯಾವ ಬದಲಾವಣೆಯನ್ನು ನಾವು ಕಂಡುಕೊಂಡೆವು? ಖಂಡಿತ ಹಾಗೆ ಯೋಚಿಸ್ಕೊಡ್ತೀವಿ. ಜ್ಞಾನ ಅನ್ನುವ ಕಿಡಿ ನಮ್ಮ ಕಿವಿಯೊಳಗೆ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಕುಳಿತಿತು ಅಂತ ಆದ್ರೆ ಇವತ್ತಲ್ಲ ನಾಳೆಗೆ ನಮ್ಮ ಕರ್ಮವನ್ನೆಲ್ಲ ಅದು ದಹಿಸಿಯೇ ದಹಿಸಬೇಕು. ಅದು ಜ್ಞಾನ ಅಗ್ನಿಗಿರತಕ್ಕಂತಹ ಶಕ್ತಿ. ಆದ್ದರಿಂದ ಗುರುವಾಕ್ಯ ಉಪದೇಶವನ್ನ ಶ್ರವಣ ಮಾಡಿದಂತಹ ನಮ್ಮ ಬದುಕು ಎಂದೂ ವ್ಯರ್ಥವಾಗುವುದಿಲ್ಲ. ನಿಧಾನಕ್ಕೆ ಆಗಬಹುದು, ಅನೇಕ ಜನ್ಮ ಸಂಸಿದ್ಧ ಆಗಬಹುದು, ಆದರೆ ಪ್ರವೇಶವಾದ ಜ್ಞಾನ ಫಲವನ್ನು ಕೊಡುತ್ತೇವೆ. ಕರ್ಮಗಳನ್ನೆಲ್ಲ ಭಸ್ಮ ಮಾಡಲಿಕ್ಕೇ ಬೇಕದು. ಯಾವ ರೀತಿಯ ಕರ್ಮಗಳನ್ನಂತ ಅಂದ್ರೆ ಪ್ರಾರಬ್ಧ, ಸಂಚಿತ, ಆಗಾಮಿ, ಈ ಮೂರು ಕರ್ಮ ನಮ್ಗೆ ಬಂಧನವನ್ನು ಉಂಟು ಮಾಡಿದಂಥದ್ದು. ಅದು ಸಾಮಾನ್ಯ ಇಲ್ಲ. ಸಂಚಿತ ಅಂದ್ರೆ ಅನೇಕ ಜನ್ಮಗಳಲ್ಲಿ ಸಂಗ್ರಹಿಸಿಕೊಂಡು ಬಂದ ಕರ್ಮಕ್ಕೆ ಸಂಚಿತ ಅಂತ ಹೇಳ್ತಾರೆ. ಆ ಒಂದು ರಾಶಿಯಲ್ಲಿ ಈ ಜನ್ಮಕ್ಕಾಗುವಷ್ಟು ಎತ್ತುಕೊಂಡು ಬಂದದ್ದು ಪ್ರಾರಬ್ಧ. ಈ ಜನ್ಮದಲ್ಲಿ ಹೊಸದಾಗಿ ಗಳಿಸಿದಂತಹ ಕರ್ಮಗಳನ್ನ ಆಗಾಮಿ ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಅದು ಫಲವನ್ನು ಕೊಡತಕ್ಕಂಥದ್ದು ಎಂಬ ಅರ್ಥದಲ್ಲಿ. ಕೆಲವರು ಹೇಳ್ತಾರೆ, ಕರ್ಮವನ್ನ ಅನುಭವಿಸಿ, ಫಲವನ್ನೆಲ್ಲ ಅನುಭವಿಸಿ, ಅದು ಕ್ಷಯಿಸಿದ ಮೇಲೆ ಮೋಕ್ಷ ಸಿಗಲೇಬೇಕಲ್ಲ ಒಂದು ದಿನ ಅಂತ. ಈ ಜನ್ಮದಲ್ಲಿ ನಾವು ಕರ್ಮವನ್ನು ಸುಮ್ಮನೆ ಅನುಭವಿಸ್ತೇವೆ, ಒಂದಿಷ್ಟು ಕರ್ಮ ಖರ್ಚಾಯ್ತು, ಮುಂದಿನ ಜನ್ಮದಲ್ಲಿ ಮತ್ತೊಂದಿಷ್ಟು ಕರ್ಮವನ್ನು ಅನುಭವಿಸಿ ಹಾಗೆ ಅನೇಕ ಜನ್ಮಗಳಾದ್ಮೇಲೆ ಸಹಜವಾಗಿ ಮೋಕ್ಷ ಆಗಬೇಕಲ್ವೇ ನಮಗೆ ಅಂತ. ಒಂದು ಸಂಗತಿಯನ್ನು ಸಂಚಿತ ಅನ್ನೋದು ದೊಡ್ಡ ರಾಶಿ, ಅದು ಮುಗಿಯಲಾರದಂತಹ ಒಂದು ಕರ್ಮದ ರಾಶಿ. ಇನ್ನೊಂದು, ಈ ಜನ್ಮದಲ್ಲಿ ನಾವು ಎಷ್ಟೇ ಕರ್ಮವನ್ನ ಭೋಗಿಸಿದ್ರು ಹೊಸತಾಗಿ ಕರ್ಮ ಒಂದಿಷ್ಟು ಮಾಡಿಯೇ ಮಾಡ್ತೇವೆ. ಕಾಯಿಕ, ವಾಚಿಕ, ಮಾನಸಿಕ ಕರ್ಮಗಳಲ್ಲಿ ಪುಣ್ಯಾಪುಣ್ಯ
ಫಲವನ್ನ ಕೊಡತಕ್ಕಂತಹ ಕರ್ಮಗಳು ಜೀವನದಿಂದ ಘಟಿಸುತ್ತೆ. ಆದ್ದರಿಂದ ಇದು ಅನುಭವಿಸಿ ಮುಗಿಸುವಂಥದ್ದಲ್ಲ, ಅಥವಾ ಇದಕ್ಕೆ ನಾವು ಪ್ರತಿಯಾಗಿ ಇನ್ನೊಂದು ಪುಣ್ಯಕರ್ಮಗಳನ್ನ ಒಂದಿಷ್ಟು ಮಾಡಿ ಸ್ವರ್ಗ ಪ್ರಾಪ್ತಿಯನ್ನು ಮಾಡಿಕೊಂಡು ಆ ಮೂಲಕವಾಗಿ ನಾವು ಕರ್ಮಕ್ಷಯ ಸಾಧ್ಯ ಇಲ್ಲ. ಸ್ವರ್ಗಲೋಕವೂ ಕೂಡ ಪುಣ್ಯದ ಫಲವಾಗಿದ್ರೂ ಅದಕ್ಕೊಂದು ಇತಿಮಿತಿ ಇದೆ. ಪುಣ್ಯ ಖರ್ಚಾದ ಮೇಲೆ ಪುನಃ ಮರ್ತ್ಯಲೋಕಕ್ಕೆ ಹಿಂದಿರುಗಲೇಬೇಕಾದ ವ್ಯವಸ್ಥೆ. ಆದ್ದರಿಂದ ಸಂಚಿತ ಕರ್ಮಾದಿಗಳ ನಾಶಕ್ಕೆ ಕೇವಲ ಒಂದೇ ಒಂದು ಔಷಧ ಯಾವುದು? ಜ್ಞಾನೈಕ ಔಷಧ, ಜ್ಞಾನಾಗ್ನಿ. ಜ್ಞಾನಾಗ್ನಿ ಅನ್ನುವಂಥದ್ದು ನಮ್ಮ ಕರ್ತೃತ್ವ ಭಾವವನ್ನೇ ಸುಟ್ಟು ಹಾಕಿಬಿಡುತ್ತೆ. ಕರ್ಮಕ್ಕೆ ಬೀಜ ರೂಪವಾಗಿರತಕ್ಕಂಥದ್ದು ಅಜ್ಞಾನ. ಎಲ್ಲಿಯ ತನಕ ಅಜ್ಞಾನ ಇರ್ತದೋ ಅಲ್ಲಿಯ ತನಕ ತಾನು ಕರ್ತ ತಾನು ಭೋಕ್ತ ಎನ್ನುವ ಪ್ರಜ್ಞೆ ಇರುತ್ತೆ. ಅಲ್ಲಿಯ ತನಕ ಸಂಚಿತ ಆಗಾಮಿ ಪ್ರಾರಬ್ಧಾದಿ ಕರ್ಮ ನಿಯಮಗಳು ಅವನಿಗೆ ಅಪ್ಲೈ ಆಗ್ತದೆ. ಯಾವಾಗ ತಾನು ಕರ್ತ ಅನ್ನೋದು ಹೊರಟು ಹೋಯ್ತೋ, ಅಜ್ಞಾನವೇ ನಾಶವಾಗಿ ಹೋಯ್ತೋ, ಈ ಯಾವ ಕರ್ಮ ಸಂಬಂಧಗಳು ಅವನಿಗಿರಲ್ಲ. ಇಬ್ಬರು ಮಹಾತ್ಮರು ಹೇಳ್ತಾ ಇದ್ರು, ಒಬ್ಬನಿಗೆ 3 ಜನ ಪತ್ನಿಯರಿದ್ದರೆ ಆ ಯಜಮಾನ ತೀರಿಕೊಂಡಾಗ ಯಾರೋ ಒಬ್ರು ವಿಧವೆಯಾಗಿ ಉಳಿದವರು ಸಧವೆಯಾಗ್ಲಿಕ್ಕೆ ಸಾಧ್ಯವಾ? ಅಥವಾ ಸುಮಂಗಲಿಯರಾಗ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಪತಿ ತೀರಿಕೊಂಡಾಗ ಅವರು 3 ಜನರು ವಿಧವೆ ಅಂತ ಹೇಳಿಲ್ಪಡ್ತಾರೆ. ಹಾಗೆ ಈ ಕರ್ಮಗಳಿಗೆ ಪತಿ ಯಾರು ಅಂದ್ರೆ ಕರ್ತ, ಅಹಂಕಾರ, ಜೀವಭಾವವೇ ಪತಿ. ಆ ಜೀವಭಾವದೊಟ್ಟಿಗೆ ಅದರ ಸಂಬಂಧ ಇದೆ, ಸಂಚಿತ ಆಗಾಮಿ ಪ್ರಾರಬ್ಧಗಳು. ಯಾವಾಗ ಜೀವಭಾವವೇ ಮರಣ ಹೊಂದಿತೋ ಕರ್ಮಗಳ ಸಂಬಂಧ ಅವನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲಿಯ ತನಕ ಜೀವಭಾವ ಇರ್ತದೋ ಅಲ್ಲಿ ತನಕ ಕರ್ಮಗಳು ಅವನು ಬೆನ್ನಟ್ಟಿಕೊಂಡು ಬರುವುದೇ. ಅವನು ಸ್ವರ್ಗಕ್ಕೆ ಹೋಗಲಿ, ಬ್ರಹ್ಮ ಲೋಕಕ್ಕೆ ಬೇಕಾದ್ರೂ ಹೋಗಲಿ, ಕರ್ಮ ಜ್ಞಾನದಿಂದ ಕರ್ಮ ಅಜ್ಞಾನ ನಿವೃತ್ತಿಯಾಗದ ಹೊರತು, ಜೀವಭಾವ ನಶಿಸಿದ ಹೊರತು ಕರ್ಮ ಫಲಗಳಿಂದ ಮುಕ್ತಿ ಸಾಧ್ಯ ಇಲ್ಲ. ಆದರೆ ಅತ್ಯಂತ ಸುಲಭವಾದ ಮಾರ್ಗ ಜ್ಞಾನವನ್ನ ಪಡೆದುಕೊಳ್ಳತಕ್ಕಂಥದ್ದು. ಜ್ಞಾನದ ನೆಲೆಗಟ್ಟಿನಲ್ಲಿಯೇ ನಿಂತುಕೊಂಡು ತನ್ನ ಅಜ್ಞಾನದ ಬಂಧನವನ್ನು ಕಳಚಿಕೊಂಡು ಸ್ವರೂಪ ಸ್ಥಿತನಾದರೆ ಅವನಿಗೆ ಪಂಡಿತ ಎಂಬುದಾಗಿ ಹೇಳ್ತಾರೆ, ಬಂಧನ ಮುಕ್ತನಾಗುತ್ತಾನೆ ಎಂಬುದಾಗಿ ತನ್ನ 19ನೇ ಶ್ಲೋಕದಲ್ಲಿ ಭಗವಂತ ತಿಳಿಸಿದ್ದಾನೆ. ಇನ್ನು 20ನೇ ಶ್ಲೋಕದಲ್ಲಿ ಇನ್ನೊಂದಿಷ್ಟು ಅವನ ಲಕ್ಷಣವನ್ನು ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ಗೃಹಸ್ಥ ಜ್ಞಾನಿಯ ಲಕ್ಷಣವನ್ನೇ ಹೇಳಿದ್ದಾನೆ. 21ನೇ ಶ್ಲೋಕದಲ್ಲಿ ನಮಗೆ ಒಬ್ಬ ಸನ್ಯಾಸಿಯ ಲಕ್ಷಣವೂ ಕಾಣಿಸ್ತದೆ. ಅದನ್ನ ಗೃಹಸ್ಥನಿಗೂ ಅಪ್ಲೈ ಮಾಡಬಹುದು, ಸನ್ಯಾಸಿಗೂ ಅಪ್ಲೈ ಮಾಡಬಹುದು. ಮತ್ತು 22, 23, 24 ಗೃಹಸ್ಥ ಪ್ರಧಾನವಾದ ಜ್ಞಾನಿ ಲಕ್ಷಣವನ್ನು ಹೇಳ್ತಾನೆ. ನೋಡಿ, ಜ್ಞಾನಿ ಅಂದ ತಕ್ಷಣ ಇಲ್ಲಿ ಗೃಹಸ್ಥ ಜ್ಞಾನಿ, ನಿವೃತ್ತಿ ಜ್ಞಾನಿ, ಪ್ರವೃತ್ತಿ ಜ್ಞಾನಿ ಎಲ್ಲರೂ ಒಂದೇ. ಆದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದುಕೊಂಡೇ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ, ಮುಕ್ತನಾಗ್ಲಿಕ್ಕೆ ಸಾಧ್ಯ ಎನ್ನುವುದು ಶ್ರೀಕೃಷ್ಣನ ಅಂಬೋಣವಾಗಿದೆ. ಯಾಕಂದ್ರೆ ಕಾಂಟೆಕ್ಸ್ಟ್, ಪ್ರಸಂಗ ಅನ್ನುವಂಥದ್ದು ಹಾಗೆ ಇರುವುದರಿಂದ ಅದಕ್ಕೆ ಅವನು ಒತ್ತು ಕೊಟ್ಟಿದ್ದಾನೆ. ಅದರಿಂದ ಇಲ್ಲಿ ಸನ್ಯಾಸಿ ಜ್ಞಾನಿಯಾಗಿ ಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರೆ. ಗೃಹಸ್ಥ ಜ್ಞಾನಿಯಾಗಿಯೂ ಕೂಡ ನಾವು ಈ ಶ್ಲೋಕಗಳನ್ನು ಅನ್ವಯಿಸಿಕೊಳ್ಳಬಹುದಾಗಿದೆ. 20ನೇ ಶ್ಲೋಕದಲ್ಲಿ ಹೇಳ್ತಾನೆ, ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಈ ಶ್ಲೋಕಗಳ ಸ್ಪಷ್ಟವಾದಂತಹ ಒಂದು ಗುರುತು ಸಿಗುತ್ತೆ. ಕರ್ಮಣಿ ಅಭಿಪ್ರವೃತ್ತೋಪಿ, ಕರ್ಮದಲ್ಲಿ ಚೆನ್ನಾಗಿ ತೊಡಗಿಕೊಂಡಿದ್ದರೂ ಅವನು ಏನೇನು ಮಾಡುವುದಿಲ್ಲ ಅಂತ. ಈ ಕರ್ಮದಲ್ಲಿ ತೊಡಗಿಸಿಕೊಳ್ಳುವುದು ಎಂಬ ಶಬ್ದ ಯಾರಿಗೆ ಅನ್ವಯವಾಗ್ತದೆ? ಗೃಹಸ್ಥನಿಗೆ ಅನ್ವಯವಾಗ್ತದೆ. ಸನ್ಯಾಸಿಗಳು ಕರ್ಮವನ್ನ, ಲೌಕಿಕ ವೈದಿಕ ಕರ್ಮಗಳನ್ನ ಬಿಟ್ಟವರು, ಜ್ಞಾನದಲ್ಲಿಯೇ ನಿಷ್ಠನಾಗುವ ಪ್ರಯತ್ನವನ್ನ ಮಾಡಿದವರಾದದ್ರಿಂದ ಇಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಗೃಹಸ್ಥ ಜ್ಞಾನಿಗೆ ಹೆಚ್ಚು ಒಪ್ಪಾಗಿರತಕ್ಕಂಥ ಲಕ್ಷಣ ಅಂತ ನನಗೆ. ಕರ್ಮದಲ್ಲಿ ಚೆನ್ನಾಗಿ ತೊಡಗಿದ್ದರೂ ಅವನು ಏನೇನು ಮಾಡುವವನ ಅಲ್ಲ ಎಂಬುದಾಗಿ ಭಗವಂತ ಹೇಳ್ತಿದ್ದಾನೆ. ಯಾರು ಜ್ಞಾನ ಕರ್ಮ ಸನ್ಯಾಸಿ, ಏನವನ ಲಕ್ಷಣ? ತ್ಯಕ್ತ ಕರ್ಮ ಫಲಾಸಂಗಂ, ಕರ್ಮ ಫಲದ ಸಂಗವನ್ನ ಬಿಟ್ಟು ನಿತ್ಯ ತೃಪ್ತನಾಗಿ ನಿರಾಶ್ರಯನಾಗಿ ಇರುವುದರಿಂದ.
ಗೃಹಸ್ಥಾಶ್ರಮದಲ್ಲಿದ್ದೊಂದು ಕರ್ಮಯೋಗವನ್ನು ಮಾಡಿ ಗುರುಮುಖೇನ ಜ್ಞಾನವನ್ನು ಪಡೆದು ಜ್ಞಾನ ನಿಷ್ಠನಾಗಿದ್ದಾನೆ, ಆದರೆ ಕರ್ಮವನ್ನು ಬಿಡಲಿಲ್ಲ. ತನ್ನ ಗೃಹಸ್ಥಾಶ್ರಮದ ಕರ್ಮಗಳನ್ನು ತೊಡಗಿಸಿಕೊಂಡಿದ್ದಾನೆ. ಆದರೆ ಅವನು ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಹೇಗೆ? ಕರ್ಮದಲ್ಲಿ ಅಕರ್ಮ ದೃಷ್ಟಿ ಇಟ್ಟುಕೊಂಡಿದ್ದಾನೆ. ಅವನು ತಾನು ಮಾಡುವವನಲ್ಲ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಅದರ ಫಲವಾಗಿ ಅವನ ಬದುಕಿನಲ್ಲಿ ಒಂದಿಷ್ಟು ವರ್ತನೆಗಳು, ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಲೌಕಿಕನಾಗಿದ್ದಾಗ, ಅಜ್ಞಾನಿಯಾಗಿದ್ದಾಗ ಕರ್ಮ ಫಲಕ್ಕಾಗಿಯೇ ಕರ್ಮವನ್ನು ಮಾಡುತ್ತಿದ್ದ. ಆದರೆ ಈಗ ಕರ್ಮ ಫಲದ ಸಂಘವನ್ನು ಬಿಟ್ಟಿದ್ದಾನೆ. ಯಾಕೆ ಬಿಟ್ಟನು ಅವನು ಜ್ಞಾನಿಯಾದ ಮೇಲೆ? ನಿತ್ಯ ತೃಪ್ತನಾಗಿದ್ದಾನೆ ಅಂತ ಹೇಳ್ತಾನೆ. ತೃಪ್ತಿ ಒಳಗಡೆಯ ಸಮಾಧಾನ, ಶಾಂತಿ, ಅಲಂಭಾವ ಅಂತ ತೃಪ್ತಿ ಅನ್ನೋ ಶಬ್ದಕ್ಕೆ ಅರ್ಥ. ನನಗೆ ಸಾಕು ಅಂತಕ್ಕಂಥ ಭಾವ. ಎಲ್ಲಿಯ ತನಕ ಮನುಷ್ಯನಿಗೆ ಒಳಗಡೆಯ ಶಾಂತಿ ನೆಮ್ಮದಿ ಲಭ್ಯವಾಗುವುದಿಲ್ಲವೋ ಅಲ್ಲಿಯ ತನಕ ಹೊರಗಡೆಯ ಪ್ರಪಂಚದಿಂದ ಸುಖಕ್ಕಾಗಿ ಹಂಬಲಿಸ್ತಾ ಇರ್ತಾನೆ. ಇದು ಅನಿವಾರ್ಯ. ಅಂತಃಕರಣಕ್ಕೆ ಸುಖ ಬೇಕು. ಒಂದೋ ಒಳಗಡೆಯಿಂದ ಕೊಡಬೇಕು, ಇಲ್ಲ ಹೊರಗಡೆಯಿಂದ ಪಡೀಬೇಕು. ಯಾವ ಕಡೆಯಿಂದಲೂ ಅದಕ್ಕೆ ಸುಖ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಟ್ ಗೋಸ್ ಟು ಡಿಪ್ರೆಷನ್. ಮನುಷ್ಯ ಹೇಳ್ತಾರಲ್ಲ, ಆ ಖಿನ್ನತೆಗೆ, ದುಃಖಕ್ಕೆ ಹೋಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವನು ಸುಖವನ್ನು ಕಾಣ್ತಾ ಇಲ್ಲ ಅಂತ. ಎಲ್ಲಿಯೂ ಅವನಿಗೆ ಆಶೆ ಇಲ್ಲ, ಹತಾಶನಾಗಿ ಬಿಟ್ಟಿದ್ದಾನೆ. ಆ ಮಾನಸಿಕ ಸ್ಥಿತಿ ಅನ್ನುವಂಥದ್ದೇ ಅವನನ್ನ ಖಿನ್ನತೆಗೆ, ಡಿಪ್ರೆಷನ್ಗೆ ಕಳಿಸೋದಕ್ಕೆ ಕಾರಣ ಆಗ್ತದೆ. ಅಂದ್ರೆ ಜೀವದ ಸಹಜ ಸ್ವಭಾವ ಅದು. ಜೀವ ಅಂತ ಹೇಳಿದ ತಕ್ಷಣ ಅದಕ್ಕೆ ಪ್ರೀತಿ ಬೇಕು, ಸುಖ ಬೇಕು. ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿ ಆದ್ರೂ ಅವನನ್ನು ಪ್ರೀತಿಸಬೇಕು. ಪ್ರೀತಿ ಅಂದ್ರೆ ಸುಖ ಕೊಡುವುದು ಅಂತ ಅರ್ಥ. ಸುಖದ ಅಪೇಕ್ಷೆಯೇ ಇಲ್ಲ, ಆಶೆಯೇ ಇಲ್ಲ, ಹತಾಶನಾಗಿ ಬಿಡ್ತಾನೆ. ಅಜ್ಞಾನಿಯಾಗಿರುವ ಜೀವ ಸುಖಕ್ಕಾಗಿ ಬಾಹ್ಯ ಪ್ರಪಂಚವನ್ನ, ವ್ಯಕ್ತಿಗಳನ್ನ ಆಶ್ರಯಿಸ್ತಾನೆ. ಅಂದ್ರೆ ಜ್ಞಾನಿಯಾಗಿರತಕ್ಕಂತಹ ವ್ಯಕ್ತಿ ಬಾಹ್ಯ ಪ್ರಪಂಚದಲ್ಲಿ ಬರುವ ಸುಖವನ್ನ ತಿರಸ್ಕರಿಸ್ತಾನೆ ಅಂತ ಅರ್ಥ ಅಲ್ಲ. ನೀವು ಯಾರು ಸುಖ ಕೊಡುವುದು ಬೇಡ, ನಮ್ಮ ಹತ್ರಕ್ಕೆ ಬರಬೇಡಿ, ಹಾಗಿಲ್ಲ. ಬಾಹ್ಯ ಪ್ರಪಂಚದಿಂದ ಸುಖವಿರಲಿ, ಸುಖವಿರದೇ ಇರಲಿ, ತನ್ನ ಒಳಗಡೆಯ ಶಾಂತಿಯ ಸುಖ ಅವನಿಗೆ ನಿತ್ಯವಾಗಿ ಬರುವುದರಿಂದ ಅದರ ಆಧಾರದ ಮೇಲೆ ಅವನು ಬದುಕು ನಡೀತಾ ಇರುತ್ತೆ. ಅದೇ ಹೇಳ್ತಾರಲ್ಲ UPS ಅಂತ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಹೇಳ್ತಾರೆ. UPS. ಯಾರ ಮನೆಯಲ್ಲಿ UPS ಇರ್ತದೋ ಕರೆಂಟ್ ಹೋಗ್ತದೆ ಅಂತ ಭಯ ಇರೋಲ್ಲ. ಕರೆಂಟ್ ಇದ್ರೆ ಅದರಲ್ಲಿಯೇ ನಡೀತದೆ ಮನೆಯ ಎಲ್ಲ ಗ್ಯಾಡ್ಜೆಟ್ಗಳು. ಪವರ್ ಒಮ್ಮೆ ಹೋದ್ರೆ ಅವನು ಭಯ ಪಡಲ್ಲ, ಯಾಕಂದ್ರೆ UPS ಇದೆ. ಜ್ಞಾನಿಯ ಜೀವನದಲ್ಲೂ ಹಾಗೆ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗವಾಗಲಿ ಭೋಗವಾಗಲಿ, ಸಂಘ ಇರ್ಲಿ ಸಂಘ ಇಲ್ಲದೆ ಇರ್ಲಿ, ಅಂದ್ರೆ ಜನಗಳು ಇರ್ಲಿ ಇಲ್ಲದೆ ಇರ್ಲಿ, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾವನು ಬ್ರಹ್ಮದಲ್ಲಿ ರಮಿಸ್ತಾ ಇದ್ದಾನೋ ಅವನು ನಂದತಿ ನಂದತಿ ನಂದತ್ಯೇವ, ಆನಂದವನ್ನು ಅನುಭವಿಸ್ತಾನೆ. ಅದಕ್ಕೆ ಜ್ಞಾನಿಯಾದಂತಹ ಇವನು ತಮ್ಮ ಸ್ವರೂಪವೇ ಸುಖ ಶಾಂತಿಯ ಮೂಲ ಎಂಬುದಾಗಿ ಕಂಡುಕೊಂಡಿದ್ದಾನೆ. ಅದರಲ್ಲಿ ಸದಾ ಸಮಾಧಾನವನ್ನ ಪಡೆದಿದ್ದಾನೆ. ಬಾಹ್ಯ ಪ್ರಪಂಚದಿಂದ ಬರತಕ್ಕಂತಹ ಸುಖವನ್ನ ಆಶ್ರಯಿಸಿಲ್ಲ ತನ್ನ ಬದುಕಿಗಾಗಿ. ಅಂದ್ರೆ ಸಾಮಾನ್ಯರು ಏನ್ ಮಾಡ್ತಾರೆ, ಬಾಹ್ಯ ಪ್ರಪಂಚವನ್ನೇ ಆಶ್ರಯಿಸ್ತಿದ್ದಾರೆ. ಎನದರ್ ಸೋರ್ಸ್ ಆಫ್ ಹ್ಯಾಪಿನೆಸ್ ಅವರಿಗೆ ಇಲ್ಲ. ಅದಕ್ಕೆ ಕಷ್ಟ ಆಗುವಂಥದ್ದು. ಒಬ್ಬ ವ್ಯಕ್ತಿ ನನ್ನನ್ನು ಮಾತಾಡಿಸಲಿಲ್ಲ ಅಂದಾಗ ಬೇಜಾರಾಗ್ತಕ್ಕಂಥದ್ದು, ಒಂದು ವಸ್ತು ನನಗೆ ದೊರೆಯಲಿಲ್ಲ ಅಂದಾಗ ಬೇಜಾರಾಗ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಸಂಗತಿಗಳಲ್ಲಿ ಸುಖವನ್ನ ನಿರೀಕ್ಷಿಸುತ್ತಾನೆ ಅವನು. ಹಿ ಡಿಪೆಂಡ್ಸ್ ಅಪಾನ್ ದೆಮ್. ಎಲ್ಲಿಯ ತನಕ ಡಿಪೆಂಡೆನ್ಸಿ ಇದೆಯೋ ಅಲ್ಲಿ ತನಕ ದುಃಖ ಅನಿವಾರ್ಯ. ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಎಂಬುದಾಗಿ ಮಹಾಭಾರತ ಹೇಳುತ್ತೆ. ಪರವಶವಾಗಿರುವುದು ಎಲ್ಲವೂ ದುಃಖ, ಆತ್ಮವಶವಾಗಿರುವುದೇ ಸುಖ.
ನಿತ್ಯ ತೃಪ್ತನಾಗಿರ್ತಾನೆ. ಇದು ಹೇಗೆ ಸಾಧ್ಯ ಸ್ವಾಮಿ ನಿತ್ಯ ತೃಪ್ತಿ ಅಂದ್ರೆ, ಆತ್ಮನನ್ನ ಯಾವನು ಕಂಡುಕೊಳ್ತಾನೋ ಅವನ ಜೀವಾತ್ಮ ಭಾವ ಅನ್ನುವಂಥದ್ದು ನಶಿಸಿ ಹೋಗ್ತದೆ. ನಾನು ನಾನು ಅಂತಕ್ಕಂತಹ ಪ್ರಜ್ಞೆ ಕ್ಷೀಣವಾಗಿ ಆ ಮನಸ್ಸು ಶಾಂತವಾಗಿ ಆತ್ಮನಲ್ಲಿ ನೆಲೆ ನಿಲ್ತದೆ. ಯಾವಾಗ ಮನಸ್ಸು ಶಾಂತವಾಯಿತೋ ಸುಖ ಅಲ್ಲಿಂದಲೇ ಅನುಭವಕ್ಕೆ ಬರತಕ್ಕಂಥದ್ದು ಸಾಧ್ಯವಾಗ್ತದೆ. ಇದು ಅನುಭವಗಮ್ಯವಾದ ವಿಷಯ. ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಹೀಗೆ ಇದೆ. ಸುಷುಪ್ತಿ ಮುಂತಾದ ಸಂದರ್ಭದಲ್ಲಿ ಒಳಗಡೆಯ ಸುಖವನ್ನು ಅನುಭವಿಸ್ತಾ ಇರ್ತೇವೆ ನಾವು, ಆದರೆ ಅದರ ಕಡೆ ಗಮನ ಕೊಡಲ್ಲ. ಜ್ಞಾನಿಗೆ ಜ್ಞಾನದಿಂದಾಗಿ ಜಾಗೃತ ಪ್ರಪಂಚದಲ್ಲಿ ಇದ್ದರೂ ಕೂಡ ಆ ಸಮಾಧಾನ ಶಾಂತಿ ಸದಾ ಇರ್ತದೆ. ನಿರಾಶ್ರಯ ಎಂಬ ಶಬ್ದವನ್ನು ಬಳಸಿದ್ದಾನೆ. ಯಾವಾಗ ನಾವು ಸ್ವರೂಪ ಸುಖವನ್ನ ಆಶ್ರಯಿಸ್ತೇವೋ ಬಾಹ್ಯ ಪ್ರಪಂಚದ ಅವಲಂಬನೆ ಬಿಟ್ಟು ಹೋಗ್ತದೆ. ಅದಕ್ಕೆ ನಿರಾಶ್ರಯ ಅಂತ ಶಬ್ದ ಬಳಸಿದ್ದಾನೆ. ಹಣದ ಮೇಲೆ ಆಶ್ರಯ, ಅಧಿಕಾರದ ಮೇಲೆ ಆಶ್ರಯ, ಜನರ ಮೇಲೆ ಆಶ್ರಯ, ಪರಿಸ್ಥಿತಿಯ ಮೇಲೆ ಆಶ್ರಯ, ಎಲ್ಲ ರೀತಿಯ ಆಶ್ರಯಗಳು ಬಂಧನ. ವೃದ್ಧಾಪ್ಯದಲ್ಲಿ ಈ ಆಶ್ರಯದ ಸಮಸ್ಯೆ ಏನು ಅಂತ ಗೊತ್ತಾಗ್ತದೆ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತ ಗತಿಮತಿಶ್ಚಾಧಿದೈವಾದಿತಾಪೈ ಭೋಗೈ ಶೋಕೈ ಭೋಗೈ ವಿಯೋಗೈ ಸ್ವನವಸಿತ ವಪುಃ ಪ್ರೌಢಿಹೀನಂಚ ದೀನಂ ಮಿಥ್ಯಾ ಮೋಹಾಭಿಲಾಷೈರ್ಭ್ರಮತಿ ಮಮ ಮನೋ ಧೂರ್ಜಟೇರ್ಧ್ಯಾನ ಶೂನ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಒಂದು ಊಟ ಮಾಡಬೇಕು ಅಂದ್ರೆ ಯಾರನ್ನು ಆಶ್ರಯಿಸಬೇಕು, ಏಳಬೇಕು ಅಂದ್ರೆ ಯಾರನ್ನ ಆಶ್ರಯಿಸಬೇಕು. ಇನ್ನೊಬ್ಬರು ಆರಂಭದ ದಿನಗಳಲ್ಲೆಲ್ಲ ಇದೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಇಲ್ಲ ಅಂತಲ್ಲ. ಬರ್ತಾ 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 ಅವರಿಗೂ ಕೂಡ ವೈಯಕ್ತಿಕ ಜೀವನ ಅಂತ ಇದೆ. ನಮ್ಮನ್ನೇ ಕೇಂದ್ರಿತವಾಗಿ ಬದುಕನ್ನು ನಡೆಸಲಿಕ್ಕೆ ಅವರಿಗೆ ಆಗೋಲ್ಲ. ಸಹಜವಾಗಿ ಎಲ್ಲೋ ಒಂದ್ ಕಡೆಗೆ ಅಸಹನೆಯನ್ನು ವ್ಯಕ್ತಪಡಿಸಿದಾಗ ಈ ವ್ಯಕ್ತಿಗೆ ಆಗತಕ್ಕಂತಹ ಮಾನಸಿಕ ಹಿಂಸೆ, ಮಾನಸಿಕ ನೋವು ಬರೀ ವೃದ್ಧಾಪ್ಯದಲ್ಲಿ ಅಷ್ಟೇ ಅಲ್ಲ, ಬದುಕಿನ ಉದ್ದಕ್ಕೂ ಕೂಡ ಎಲ್ಲಿಯ ತನಕ ಮನುಷ್ಯ ಡಿಪೆಂಡ್ ಆಗ್ತಾನೋ ಅಲ್ಲಿಯ ತನಕ ದುಃಖ ತಪ್ಪಿದ್ದಲ್ಲ. ಹಾಗಾದ್ರೆ ಸ್ವಾಮಿ ನಾವು ಡಿಪೆಂಡ್ ಆಗೋದು ಬಿಡ್ಲಿಕ್ಕೆ ಆಗತ್ತಾ? ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಆಗತ್ತಾ? ಇಲ್ಲ. ಫಿಸಿಕಲ್ ಡಿಪೆಂಡೆನ್ಸಿ ಅನಿವಾರ್ಯವಾಗ್ತದೆ. ಹಣವು ಒಂದಿಷ್ಟು ಹಣ ಬೇಕು, ಒಂದಿಷ್ಟು ಸೌಕರ್ಯಗಳು ಬೇಕು, ಒಂದಿಷ್ಟು ವ್ಯವಸ್ಥೆಗೆ ನಾವು ಆದ್ರೆ ಆ ಫಿಸಿಕಲ್ ಡಿಪೆಂಡೆನ್ಸಿಗಿಂತ ನಮಗೆ ತೊಂದರೆ ಕೊಡ್ತಾ ಇರೋದು ಎಮೋಷನಲ್ ಡಿಪೆಂಡೆನ್ಸಿ. ಮಾನಸಿಕವಾಗಿ ನಾವು ಆಶ್ರಯಿಸಿರ್ತೇವೆ ಒಬ್ಬ ವ್ಯಕ್ತಿಯನ್ನು, ಒಂದು ಪರಿಸ್ಥಿತಿಯನ್ನು. ಆ ಭಾವನಾತ್ಮಕವಾಗಿರತಕ್ಕಂತಹ ಆಶ್ರಯವೇ ನಮ್ಮ ನಿಜವಾದ ದುಃಖದ ಕಾರಣ. ಪರಿಸ್ಥಿತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬದುಕಲಿಕ್ಕೆ ಅಗತ್ಯವಾಗಿರತಕ್ಕಂಥ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಅಷ್ಟಿದ್ರೂ ಕೂಡ ಮಾನಸಿಕವಾಗಿ ಅವನು ನೆಲೆ ನಿಂತಿಲ್ಲ ಅಂದ್ರೆ ದುಃಖಿ ಆಗ್ತಾನೆ. ಇಲ್ಲಿ ನಿರಾಶ್ರಯ ಅಂತ ಹೇಳಿರುವಂಥದ್ದು ಪರಿಸ್ಥಿತಿ ಅಥವಾ ಬಾಹ್ಯ ಸ್ಥಿತಿಯನ್ನ ಸಂಪೂರ್ಣವಾಗಿ ಆಶ್ರಯಿಸದೇ ಇರ್ಲಿಕ್ಕೆ ಆಗೋಲ್ಲ. ಆದರೆ ಮಾನಸಿಕವಾಗಿ ಪರಮಾತ್ಮನಲ್ಲಿ ನೆಲೆ ನಿಂತಿದ್ದಾನೆ. ಜಗತ್ತಿನ ಆಶ್ರಯದಿಂದ ಸುಖಕ್ಕಾಗಿ ಬಿಡುಗಡೆಯನ್ನು ಹೊಂದಿದ್ದಾನೆ. ಆತ್ಮನನ್ನೇ ಸುಖದ ಆಶ್ರಯವಾಗಿ ಮಾಡಿಕೊಂಡಿದ್ದಾನೆ. ಭಗವಂತನ್ನೇ ಸುಖದ ಆಶ್ರಯವಾಗಿ ಮಾಡಿಕೊಂಡಿದ್ದಾನೆ. ಯೋಗಕ್ಷೇಮಂ ವಹಾಮ್ಯಹಂ ಎಂಬುದಾಗಿ ಕೂಡ ಹೇಳಿದ್ದಾನಲ್ಲ. ಯಾರು ಭಗವಂತನಿಗೆ ಶರಣಾಗಿ ಅವನೇ ಸುಖ ಶಾಂತಿಗೆ ರಕ್ಷಣೆಗೆ ಆಶ್ರಯ ಎಂಬುದಾಗಿ ತಿಳಿದುಕೊಳ್ಳುತ್ತಾನೋ, ಗೊತ್ತಿಲ್ಲದ ರೀತಿಯಲ್ಲಿ ಭಗವಂತ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಹೇಗೋ ಭಗವಂತ ನಮ್ಮನ್ನ ರಕ್ಷಿಸ್ತಾನೆ, ನಮ್ಮನ್ನ ಕಾಪಾಡ್ತಾನೆ. ಈ ವ್ಯವಸ್ಥೆ ಭಗವಂತನ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಯಾರು ಅನನ್ಯವಾಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾನೋ ಅವರಿಗೆ ಬಾಹ್ಯ ಅವಶ್ಯಕತೆಗಳು ಭಗವಂತ ಪೂರ್ಣ ಮಾಡುವುದರೊಟ್ಟಿಗೆ ಆ ವ್ಯವಸ್ಥೆ ಮೇಲೆ ಅವನು ಆಶ್ರಯಿಸದೆ ಇರುವ ಹಾಗೆ ಒಂದು ಪೂರ್ಣತೆಯನ್ನು ಅವನು ಪಡ್ಕೊಳ್ತಾನೆ. ಅದರಿಂದ ಅನ್ಇಂಟರಪ್ಟೆಡ್ ಪೂರ್ಣತ್ವ ಸಪ್ಲೈ ಅಂತ ಹೇಳ್ಬೋದು UPS ಅಂತ ವೇದಾಂತದ ದೃಷ್ಟಿಯಲ್ಲಿ. ಪೂರ್ಣತ್ವದ ಅನುಭವ ಅವನಿಗೆ ಆಗ್ತದೆ. ಇನ್ನು 20ನೇ ಶ್ಲೋಕದಲ್ಲಿ ಭಗವಂತ ಅಂತಹ ವ್ಯಕ್ತಿ
ಮಾಡಿದರೂ ಮಾಡದ ಹಾಗೆ ಎಂಬುದಾಗಿ ಹೇಳಿ 21ರಲ್ಲಿ ಒಬ್ಬ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾನೆ. ಅಂದ್ರೆ ನಿವೃತ್ತಿ ಮಾರ್ಗದಲ್ಲಿದ್ದುಕೊಂಡು ಜ್ಞಾನವನ್ನ ಪಡೆದಂಥವನ ಬದುಕು ಹೇಗಿರ್ತದೆ? ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಮೊದಲನೇದಾಗಿ ನಿರಾಶೀಹಿ, ಆಶೆಯನ್ನ ಬಿಟ್ಟಿರ್ತಾನೆ. ಆಶೆ ಅಂತ ಹೇಳಿದ್ರೆ ವಿಷಯ ವಸ್ತುಗಳಿಂದ ನನಗೆ ಸುಖ ಸಿಗುತ್ತದೆ ಎಂಬ ನಿರೀಕ್ಷೆ, ಇಲ್ಲಿ ಆಶೆ ಅಂತ ಕರೆದಿದ್ದಾನೆ. ಯತಚಿತ್ತ ಆತ್ಮ, ಯತ ಅಂದ್ರೆ ನಿಗ್ರಹಿಸಲ್ಪಟ್ಟ, ಚಿತ್ತ ಮತ್ತು ಆತ್ಮ. ಚಿತ್ತ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ಇಂದ್ರಿಯಗಳು ಮತ್ತು ದೇಹ. ಅವನ ದೇಹ, ಇಂದ್ರಿಯ ಮತ್ತು ಮನಸ್ಸು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ. ಇದು ಎರಡನೇ ಲಕ್ಷಣ. ಮೂರನೇದು ತ್ಯಕ್ತ ಸರ್ವ ಪರಿಗ್ರಹ, ಅಪರಿಗ್ರಹ ವ್ರತವನ್ನ ಅವನು ಮಾಡ್ತಾ ಇದ್ದಾನೆ. ಇಲ್ಲಿ ಪರಿಗ್ರಹವನ್ನ ಬಿಟ್ಟಿದ್ದಾನೆ ಎನ್ನುವ ಒಂದು ಶಬ್ದದಿಂದಾಗಿ ಇದನ್ನು ಸನ್ಯಾಸಿಗೆ ಅಂತ ಕೆಲವರು ಅನ್ವಯಿಸಿದ್ದಾರೆ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೂ ಕೂಡ ತನ್ನ ಜೀವನಾವಶ್ಯಕತೆಗಳಿಗೆ ಎಷ್ಟಿದೆಯೋ ಅಷ್ಟನ್ನ ಅವನು ಇಟ್ಟುಕೊಂಡರೆ ಇದು ಅಪರಿಗ್ರಹವೇ ಅದು. ಬದುಕಿಗೆ ಬೇಕಾಗುವುದಕ್ಕಿಂತ ಜಾಸ್ತಿ ಸಂಗ್ರಹಿಸಿದ್ರೆ ಪರಿಗ್ರಹವಾಗ್ತದೆ. ತನಗೂ ಇರ್ಲಿ, ತನ್ನ ನೆಂಟರಿಷ್ಟರಿಗೂ ಇರ್ಲಿ, ತನ್ನ ಮಕ್ಕಳಿಗೂ ಇರ್ಲಿ, ಮರಿ ಮಕ್ಕಳಿಗೂ ಇರ್ಲಿ, ಅವ್ರ ಮಕ್ಕಳಿಗೂ ಇರ್ಲಿ ಅಂತ ಈ ರೀತಿ ಸಂಗ್ರಹ ಮಾಡಿದ್ರೆ ಅದು ಪರಿಗ್ರಹ. ಆದ್ರೆ ತನ್ನ ಬದುಕಿಗೆ, ಹೊಟ್ಟೆಗೆ, ಬಟ್ಟೆಗೆ, ಒಂದು ಸೂರಿಗೆ ಒಂದು ವ್ಯವಸ್ಥೆಯನ್ನ ಗೃಹಸ್ಥಾಶ್ರಮದಲ್ಲಿ ಮಾಡಿಕೊಂಡಿದ್ರೆ ಅದು ಒಂದು ದೃಷ್ಟಿಯಲ್ಲಿ ಅಪರಿಗ್ರಹವೇ. ಜೀವನಾವಶ್ಯಕತೆಗಳಿಗೆ ಬೇಕಾದಷ್ಟು ಇಟ್ಟುಕೊಂಡಿರುತ್ತೆ. ಸನ್ಯಾಸಿಗೂ ಕೂಡ ಅವನ ಜೀವನವನ್ನ ನಿರ್ವಾಹ ಮಾಡುವುದಕ್ಕೆ, ಅದನ್ನೇ ಮುಂದಿನ ಶ್ಲೋಕದಲ್ಲಿ ಶಾರೀರಂ ಕೇವಲಂ ಕರ್ಮ, ಶರೀರದ ಒಂದು ರಕ್ಷಣೆಗಾಗಿ ಭಿಕ್ಷಾಟನೆ ಮುಂತಾದಂತಹ ಸಂಗತಿಗಳನ್ನು ಮಾಡ್ತಾನೆ. ಅವನು ಕರ್ಮವನ್ನು ಮಾಡಿದರೂ ಅಂಟುಕೊಳ್ಳುವುದಿಲ್ಲ. ಕುರುವನ್ನಾಪನೋತಿ ಕಿಲ್ಬಿಷಂ, ಕಿಲ್ಬಿಷಂ ಅಂತ ಹೇಳಿದ್ರೆ ಪಾಪ. ಶಂಕರ ಭಗವತ್ಪಾದರು ಈ ಭಾಗದಕ್ಕೆ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ಧರ್ಮ ಮತ್ತು ಅಧರ್ಮ ಎರಡೂ ಕಿಲ್ಬಿಷವೇ ಅಂತ. ಧರ್ಮವೂ ಕೂಡ ಪುಣ್ಯ ಎಂಬ ಫಲವನ್ನು ಕೊಟ್ಟು ಅವನನ್ನು ಬಂಧಿಸ್ತದೆ. ಆದ್ರಿಂದ ಕಿಲ್ಬಿಷ ಎಂಬ ಶಬ್ದಕ್ಕೆ ಧರ್ಮಾಧರ್ಮಗಳಿಂದ ಬಿಡುಗಡೆ ಹೊಂದಿರ್ತಾನೆ. ತ್ಯಜ ಧರ್ಮ ಅಧರ್ಮಂಚ ಉಭೇ ಸತ್ಯಾನೃತೆ ತ್ಯಕ್ತ ಎಂಬಂತಹ ಒಂದು ಮಾತು ಮಹಾಭಾರತದಲ್ಲಿ ಬರ್ತದೆ. ಧರ್ಮ ಅಧರ್ಮ ಎರಡನ್ನು ಬಿಟ್ಟು ಬಿಡುವಂತ. ಆದ್ರಿಂದ ಇಲ್ಲಿ ಜ್ಞಾನಕರ್ಮ ಸನ್ಯಾಸಿ ಇರಬಹುದು ಅಥವಾ ನಿವೃತ್ತ ಮಾರ್ಗದಲ್ಲಿ ಇರತಕ್ಕಂಥ ಸನ್ಯಾಸಿ ಇರಬಹುದು. ಆಶೆಯನ್ನ ಬಿಟ್ಟು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಪರಿಗ್ರಹಗಳು ಜೀವನಾವಶ್ಯಕ ಒಂದು ವ್ಯವಸ್ಥೆಗಳಷ್ಟೇ ಇಟ್ಟುಕೊಂಡು ಬದುಕಿಗೆ ಬೇಕಾದ ಕರ್ಮಗಳನ್ನ ಮಾಡ್ತಾ ಇದ್ದರೂ ಅವನು ಪಾಪವನ್ನ ಪಡೆದುಕೊಳ್ಳುವುದಿಲ್ಲ, ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾನೆ. ಇನ್ನು 22ನೇ ಶ್ಲೋಕದಲ್ಲಿ ಇದೇ ರೀತಿಯ ಚಿಂತನೆ ಮುಂದುವರೆದಿದೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟ, ತನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅಪ್ರಾರ್ಥಿತವಾಗಿ ಅಯಾಚಿತವಾಗಿ ಏನು ಬರ್ತದೋ ಅದರಲ್ಲಿ ಸಂತುಷ್ಟಿಯನ್ನು ಹೊಂದೋದು. ತನಗೇನೋ ನಿಜ ಕರ್ಮ ಉಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ ಹೇಳಿದಾರಲ್ಲ ಹಾಗೆ ತನ್ನ ವೈಯಕ್ತಿಕ ಜೀವನದ ಒಂದಿಷ್ಟು ಕರ್ಮಗಳಿದೆ, ಅದನ್ನು ಮಾಡ್ತಾ ಇದ್ದಾನೆ. ಅದರಿಂದ ತನಗೆ ಏನು ಬರ್ತದೋ ಅದರಲ್ಲಿ ಸಂತುಷ್ಟಿಯನ್ನು ಹೊಂದುವಂಥದ್ದು, ಅದನ್ನೇ ಯದೃಚ್ಛ ಲಾಭ ಸಂತುಷ್ಟ. ದ್ವಂದ್ವಾತೀತ, ಈ ದ್ವಂದ್ವಗಳಲ್ಲಿ ಸಮತ್ವ ಬುದ್ಧಿ ಇಟ್ಟುಕೊಂಡಿರೋದು. ದೇಹದ ದೃಷ್ಟಿಯಿಂದ ಶೀತೋಷ್ಣ ದ್ವಂದ್ವ, ಮನೋದೃಷ್ಟಿಯಿಂದ ಸುಖ ದುಃಖಾದಿ ದ್ವಂದ್ವ, ಬುದ್ಧಿಯ ದೃಷ್ಟಿಯಿಂದ ಲಾಭಾಲಾಭಗಳ ದ್ವಂದ್ವ, ಅಹಂಕಾರ ದೃಷ್ಟಿಯಲ್ಲಿ ನೋಡಿದಾಗ ಮಾನಾಪಮಾನ ಅಂತಕ್ಕಂಥ ದ್ವಂದ್ವ. ಈ ಪ್ರಪಂಚ ಇರುವ ತನಕ ದ್ವಂದ್ವ ಇರತಕ್ಕಂಥ, ದ್ವಂದ್ವಕ್ಕೆ ಇನ್ನೊಂದು ಹೆಸರು ಪ್ರಪಂಚ ಸಂಸಾರ ಅಂತ ಅರ್ಥ. ಅದರಿಂದ ಅತೀತನಾಗಿರ್ತಾನೆ ಅಂದ್ರೆ ಸಮತ್ವ ಬುದ್ಧಿ ಇಟ್ಟುಕೊಂಡಿರ್ತಾನೆ.
ವಿಮತ್ಸರ, ಕಾಂಪಿಟಿಷನ್ ಆಟಿಟ್ಯೂಡ್ ಇರುವುದಿಲ್ಲ ಅವನಲ್ಲಿ. ಮತ್ಸರ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಏಳಿಗೆ ಆಗುವುದು ಕಂಡು ಸಹಿಸಲಾರತಕ್ಕಂತ ಒಂದು ಭಾವಕ್ಕೆ ಮತ್ಸರ ಅಂತ ಹೇಳ್ತಾರೆ. ನಾನು ಅವನಿಗಿಂತ ಮೇಲೆ ಬೆಳೀಬೇಕು ಅಂತ ಕಾಂಪಿಟಿಷನಲ್ ಆಟಿಟ್ಯೂಡ್ ಇರುತ್ತದೆ. ಆದ್ರೆ ಜ್ಞಾನಿಗೆ ಹಾಗೆ ಒಳಗಡೆಯ ತೃಪ್ತಿ ನೆಮ್ಮದಿಯನ್ನು ಕಂಡುಕೊಂಡವನು ಇನ್ನೊಬ್ಬರ ಏಳಿಗೆಗಾಗಿ ತನ್ನ ಯಥಾಶಕ್ತಿ ಪ್ರಯತ್ನಿಸ್ತಾನೆ ಹೊರತು ಇನ್ನೊಬ್ಬರ ಏಳಿಗೆಯಿಂದ ತಾನು ಕರುಗುವುದಿಲ್ಲ. ಈಗ ತನ್ನ ಕಗ್ಗದಲ್ಲಿ ಹೇಳ್ತಾರಲ್ಲ, ಮನುಷ್ಯ ಪ್ರಾಣಿಗಳಿಗಿಂತಲೂ ಕೀಳು. ಯಾಕಂದ್ರೆ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನು ಪೆರರ ದಿಟ್ಟಿಸುತ್ತ ಕರುಗುವೆಯ ಮಂಕುತಿನ್ನು. ಒಂದು ಪ್ರಾಣಿ ಹೊಟ್ಟೆ ತುಂಬಿದ ಮಲಗತ್ತೆ, ನಿನಗೆ ಹೊಟ್ಟೆ ತುಂಬಿದ ಮೇಲೂ ತನಗಿಂತ ಜಾಸ್ತಿ ಹೊಂದಿದವನ ಮೇಲೆ ಅಸೂಯೆ ಇರ್ತದೆ. ಆ ಯಾವ ಭಾವನೆಯು ಜ್ಞಾನಿಯಲ್ಲಿರುವುದಿಲ್ಲ. ಸಮಸಿದ್ಧೌ ಅಸಿದ್ಧೌ ಚ, ನಾನು ಮಾಡಿರತಕ್ಕಂತಹ ಎಲ್ಲ ಕರ್ಮಗಳು ಯಶಸ್ವಿಯಾಗಲಿ ಅಥವಾ ಸೋಲಾಗಲಿ ಅವನು ಸಮಾಭಾವವನ್ನು ಹೊಂದಿರ್ತಾನೆ. ದ ಸಕ್ಸಸ್ಫುಲ್ ಮ್ಯಾನ್ ಯಾರಪ್ಪ ಅಂತ ಹೇಳಿದ್ರೆ, ಸೋಲನ್ನ ಗೆಲುವನ್ನ ಎರಡನ್ನೂ ಸಮಾನವಾಗಿ ನೋಡುವವನಿಗೆ ಹೆಸರು ಯಶಸ್ವಿ ಪುರುಷ ಅಂತ. ಜಗತ್ತಿನಲ್ಲಿ ಹಾಗಿರುವುದಿಲ್ಲ. ನನಗೆ ಗೆಲುವೇ ಆಗಬೇಕು ಎಲ್ಲಾ ಕ್ಷೇತ್ರದಲ್ಲೂ, ಸೋಲನ್ನುವುದು ಇರಲೇಬಾರದು ಅಂತ ಅಪೇಕ್ಷೆ ಪಟ್ಕೊಂಡು ಬದುಕ್ತಾನೆ. ಆದರೆ ಜೀವನ ಅನ್ನೋದು ಹಾಗಿಲ್ಲ. ಅವನ ಪ್ರಾರಬ್ಧವು ಈಸ್ ಒನ್ ಆಫ್ ದ ಕಾಂಟ್ರಿಬ್ಯೂಟರ್. ತನ್ನ ಜೀವನದಲ್ಲಿ ಗೆಲುವಿಗೆ ಒನ್ ಆಫ್ ದ ಫ್ಯಾಕ್ಟರ್ ನಾನು. ಅನೇಕ ಫ್ಯಾಕ್ಟರ್ಗಳಿಂದ, ಸಂಗತಿಗಳಿಂದ ಒಂದು ಗೆಲುವು ಅಥವಾ ಸೋಲು ಉಂಟಾಗ್ತಕ್ಕಂಥದ್ದು. ಆದರೆ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದು ಗೆಲುವಾಗ್ತದೋ ಸೋಲಾಗ್ತದೋ ಅದು ಭಗವಂತನ ಇಚ್ಛೆಗೆ ಬಿಟ್ಟದ್ದು. ಅದೆರಡನ್ನೂ ಕೂಡ ಸಮತ್ವ ಬುದ್ಧಿಯಿಂದ ಸ್ವೀಕರಿಸಿದರೆ ಅವನು ಜ್ಞಾನಿ. ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡಾಗ ಒಂದಿಷ್ಟು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಕೆಲವು ತುಂಬಾ ಚೆನ್ನಾಗಿ ಬರ್ತದೆ, ಕೆಲವು ಪ್ರಯತ್ನ ಸಾಕಷ್ಟು ಮಾಡಿದ್ರೂ ಚೆನ್ನಾಗಿ ಬರೋದಿಲ್ಲ. ಜ್ಞಾನಿಯಾದವನು ತನ್ನ ಮನಸ್ಸಿನ ಸಮಾಧಾನವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಸಂದರ್ಭದಲ್ಲಿ. ಕೃತ್ವಾಪಿನ ನಿಬದ್ಧತೆ, ಅಂತಹ ವ್ಯಕ್ತಿ ಕರ್ಮ ಪ್ರಪಂಚದಲ್ಲಿದ್ರೂ ಬಂಧನಕ್ಕೆ ಒಳಗಾಗುವುದಿಲ್ಲ. ಗತ ಸಂಗತ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಜ್ಞಾನ ಅವಸ್ಥಿತ ಚೇತಸಃ ಅಂತ ಕರೆದಿದ್ದಾನೆ ಭಗವಂತ. ಜ್ಞಾನದಲ್ಲಿಯೇ ನೆಲೆ ನಿಂತ ಬುದ್ಧಿ ಉಳ್ಳವನು. ಯಾವ ಜ್ಞಾನ? ಕರ್ಮದಲ್ಲಿ ಅಕರ್ಮವನ್ನ, ಅಕರ್ಮದಲ್ಲಿ ಕರ್ಮವನ್ನ ಕಾಣುವಂತಹ ಆತ್ಮಜ್ಞಾನ. ಆತ್ಮಜ್ಞಾನದಲ್ಲಿಯೇ ನೆಲೆ ನಿಂತಹ ಒಬ್ಬ ಸಾಧಕನು ಸಂಘದಿಂದ ಮುಕ್ತನಾಗ್ತಾನೆ ಅಂತ. ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇರುವುದಿಲ್ಲ. ಯಾರು ಜ್ಞಾನದಲ್ಲಿ ನೆಲೆ ನಿಲ್ಲುವುದಿಲ್ವೋ ಸಹಜವಾಗಿ ಅವರು ಪ್ರಪಂಚಕ್ಕೆ ಅಟ್ಯಾಚ್ ಆಗಿರ್ತಾರೆ. ಒಂದು ಆತ್ಮನಿಗೆ ಅಟ್ಯಾಚ್ ಆಗಬೇಕು, ಇಲ್ಲ ಪ್ರಪಂಚಕ್ಕೆ ಅಟ್ಯಾಚ್ ಆಗಬೇಕು. ಯಾರು ಪರಮಾತ್ಮನಿಗೆ ಅಟ್ಯಾಚ್ ಆಗಿದ್ದಾರೋ ಪ್ರಪಂಚದ ಅಟ್ಯಾಚ್ಮೆಂಟ್ ಬಿಡುತ್ತೆ. ಯಾರು ಭಗವಂತನಿಗೆ ಅಟ್ಯಾಚ್ ಆಗಿಲ್ವೋ ಅವರು ಅನಿವಾರ್ಯವಾಗಿ ಜಗತ್ತಿಗೆ ಅಟ್ಯಾಚ್ ಆಗ್ತಾರೆ. ಸೊ ವಾಟ್? ಪ್ರಪಂಚಕ್ಕೆ ತಾದಾತ್ಮ್ಯವನ್ನು ಹೊಂದಿದ್ರ ಸಮಸ್ಯೆ ಏನು? ಪ್ರಪಂಚ ಅನ್ನುವಂಥದ್ದು ನಿರಂತರ ಪರಿವರ್ತನಶೀಲವಾಗಿರುವಂಥದ್ದು. ಇವತ್ತು ಒಂದು ರೀತಿ ಇದ್ರೆ ನಾಳೆ ಮತ್ತೊಂದು ರೀತಿ ಇರ್ತದೆ. ನಮ್ಮ ಮನಸ್ಸೇ ಬೆಳಿಗ್ಗೆ ಇದ್ದಾಗ ಸಂಜೆ ಇರೋದಿಲ್ಲ, ವ್ಯಕ್ತಿ ಬೆಳಿಗ್ಗೆ ಇದ್ದಾಗ ಸಂಜೆ ಇರೋದಿಲ್ಲ, ವಸ್ತುಗಳು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಅದಕ್ಕೆ ನಾವು ತಾದಾತ್ಮ್ಯ ಹೊಂದಿದ್ರೆ ನಮ್ಮ ಮನಸ್ಸು ಏರುಪೇರನ್ನು ಅನುಭವಿಸು ನಿಶ್ಚಿತ. ಆದರೆ ಪರಮಾತ್ಮನಿಗೆ ಇನ್ನೊಂದು ಹೆಸರು ಸಮ ಅಂತ. ಸಮತ್ವ, ಸ್ಥಿರತ್ವ ಇದು ಭಗವಂತನ ಲಕ್ಷಣ. ಹೀಗಿರುವುದರಿಂದ ಭಗವಂತನಿಗೆ ತಾದಾತ್ಮ್ಯ ಹೊಂದಿದವನು ಸ್ಥಿರವಾಗಿರ್ತಾನೆ. ಪ್ರಪಂಚವನ್ನ ಅಟ್ಯಾಚ್ ಆಗಿರುವವನು ಮನಸ್ಸು ದೋಲಾಯಮಾನವಾಗಿ ಇರಬೇಕಾಗ್ತದೆ. ಪರಮಾತ್ಮನಿಗೆ ಅಂಟಿಕೊಳ್ಳೋದು ಹೇಗೆ? ಜ್ಞಾನದಿಂದಲೇ ಸಾಧ್ಯ. ಸರಿಯಾದ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡು ನಮ್ಮ ಹೃದಯವನ್ನು ಬೆಳಗುತ್ತಿರತಕ್ಕಂತಹ ಪರಂಜ್ಯೋತಿಯೇ ಭಗವಂತನಿದ್ದಾನೆ ಎಂಬುದಾಗಿ ಮತ್ತೆ ಮತ್ತೆ ಮನನ ಮಾಡ್ತಾ ಆ ನೆಲೆಗಟ್ಟಿನ ಮೇಲೆ ನಿಂತುಕೊಂಡು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಹೇಳಿದಾನಲ್ಲ,
ಅಸಂಗ ಶಸ್ತ್ರದಿಂದ ಸಂಬಂಧವನ್ನು ಕಡಿದು ಹಾಕಬೇಕು ಅಂತ, ತಾದಾತ್ಮ್ಯವನ್ನು ಬದಿಗಿರಿಸಬೇಕು. ಅಂಥವನು ಮುಕ್ತನಾಗ್ತಾನೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಸಂಘವನ್ನ ಬಿಟ್ಟರೆ ಮೋಕ್ಷ. ಸಂಘವನ್ನ ಬಿಟ್ಟರೆ ಅಂದ್ರೆ ದೈಹಿಕವಾದ ಪ್ರಾಪಂಚಿಕ ಸಂಘ ಅಂತಲ್ಲ, ಮಾನಸಿಕವಾಗಿ ಡಿಪೆಂಡ್ ಆಗ್ತಕ್ಕಂಥ, ಪ್ರಪಂಚದನ್ನ ವಿಷಯ ವಸ್ತುಗಳನ್ನ ತನ್ನ ಸುಖಕ್ಕಾಗಿ ಭದ್ರತೆಗಾಗಿ ಡಿಪೆಂಡ್ ಆಗುವಂಥದ್ದು ಹೆಸರು ಬಂಧನ. ಯಾರು ಭಗವಂತನಲ್ಲಿ ಸುಖ, ನೆಮ್ಮದಿ, ಶಾಂತಿ, ಭದ್ರತೆಯನ್ನ ಪಡ್ಕೊಂಡಿದ್ದಾನೋ, ಇಲ್ಲಿ ಭಗವಂತ ಅಂದ್ರೆ ಇನ್ಯಾವುದೋ ಲೋಕದಲ್ಲಿ ಇರುವಂತವನಲ್ಲ, ತನ್ನ ಸ್ವರೂಪ, ಅವನಿಗೆ ಹೆಸರು ಮುಕ್ತ. ಅವನು ಮಾಡತಕ್ಕಂಥ ಎಲ್ಲ ಕರ್ಮವೂ ಕೂಡ ಬಂಧನವನ್ನು ಉಂಟು ಮಾಡುವುದಿಲ್ಲ. ಸಮಗ್ರಂ ಪ್ರವಿಲೀಯತೆ ಯಜ್ಞಾಯಾಚರತಃ ಕರ್ಮ. ಯಜ್ಞ ಅಂದ್ರೆ ಈಶ್ವರನ ಪೂಜೆ ಎಂಬ ಭಾವದಲ್ಲಿ ಅವನು ಮಾಡತಕ್ಕಂಥ ಪ್ರತಿಯೊಂದು ಕರ್ಮವೂ ಪೂಜೆ ಆಗ್ತದೆ ಭಗವಂತನಿಗೆ. ಯಾಕಂದ್ರೆ ಎಲ್ಲದರಲ್ಲಿಯೂ ಭಗವಂತನನ್ನೇ ಕಾಣೋದ್ರಿಂದ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಅದ್ರ ಬಗ್ಗೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಅಂತ. ಆದ್ರಿಂದ ಜ್ಞಾನಿ ಮಾಡತಕ್ಕಂತಹ ಪ್ರತಿಯೊಂದು ಕರ್ಮವೂ ಈಶ್ವರನ ಪೂಜೆ. ಅವನು ನುಡಿದಂತಹ ನುಡಿಯು ವೇದ ವಾಕ್ಯಗಳು, ಅವನು ನಡೆದಂತಹ ನಡೆ ದೇವರ ಪ್ರದಕ್ಷಿಣೆ. ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ ಅಂತ ಹೇಳಿದ ಹಾಗೆ, ಯಜ್ಞಾಯಾಚರತಃ ಕರ್ಮ, ಯಜ್ಞಕ್ಕಾಗಿ ಮಾಡಿರತಕ್ಕಂಥ ಕರ್ಮ ಸಮಗ್ರವು ಪ್ರವಿಲೀಯತೆ, ನಾಶವಾಗುತ್ತದೆ. ಅಂದ್ರೆ ಫಲವನ್ನು ಉಂಟು ಮಾಡುವುದರಲ್ಲಿ ಸಕ್ಷಮವಾಗುವುದಿಲ್ಲ. ಇಲ್ಲಿ ಸಮಗ್ರಂ ಎಂಬ ಶಬ್ದವನ್ನು ಆಚಾರ್ಯರು ಅಗ್ರ ಎಂದ್ರೆ ಫಲ ಅಂತ ತೆಗೆದುಕೊಂಡು, ಅಗ್ರೇಣ ಸಹ ಅಂದ್ರೆ ಫಲ ಸಹಿತವಾಗಿ ನಾಶವಾಗ್ತದೆ. ತೋರಿಕೆಗೆ ಕರ್ಮ ಈ ಹುರಿದ ಬೀಜದ ಹಾಗೆ ಯಾವ ಫಲವನ್ನೂ ಕೊಡದೇ ಇರತಕ್ಕಂಥ ಕೇವಲ ಕರ್ಮ ಆಗ್ತದೆ ಎಂಬುದಾಗಿ ಜ್ಞಾನಿಯ ಕರ್ಮವನ್ನ ಹೊಗಳುತ್ತಾ ಕೊನೆಯ ಶ್ಲೋಕ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ, ಇದನ್ನ ಮುಂದಿನ ತರಗತಿಯಲ್ಲಿ ತಕೊಳ್ಳೋಣ. ಯಾಕಂದ್ರೆ ಈ ಶ್ಲೋಕ ಹೇಳಿದ ತಕ್ಷಣ ಹಸಿವೆ ಆಗ್ತದೆ. ಕಾರಣ ಇಷ್ಟೇ, ಊಟ ಮಾಡುವ ಮೊದಲು ಈ ಶ್ಲೋಕವನ್ನ ಪಠಿಸುವ ಒಂದು ಪರಿಪಾಠ ಇದೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಅಂತ ಹೇಳಿಕೊಂಡು ಭೋಜನ ಸ್ವೀಕಾರ ಮಾಡಬೇಕು ಅಂತ ಒಂದು ಸಂಪ್ರದಾಯ ಇದೆ. ಅದನ್ನ ಈಗನೇ ಹೇಳ್ಬಿಟ್ರೆ ಮತ್ತೆ ಹಸಿವೆ ಆದ್ರೆ ಕಷ್ಟ ಅಂತ ಆಗಲ್ಲ. ತುಂಬಾ ಒಂದಿಷ್ಟು ವಿಮರ್ಶೆಗಳನ್ನ ಒಳಗೊಂಡಂತಹ ಬಹಳ ಮುಖ್ಯವಾದ ಶ್ಲೋಕ. ಒಂದು ದೃಷ್ಟಿಯಲ್ಲಿ ಭಗವದ್ಗೀತೆಯ ಸಾರಭೂತವಾದ, ಉಪನಿಷತ್ತಿನ ಸಾರಭೂತವಾದಂತಹ ಒಂದು ಶ್ಲೋಕ ಅಂತ ಕರಿಬಹುದು. ಅಂತಹ ಒಂದು ಮುಖ್ಯವಾದಂತಹ ಒಂದು ಘಟ್ಟ. ಅದನ್ನ ಹೇಳ್ತಾ ಈ ಚಿಂತನೆಯನ್ನು ಭಗವಂತ ಪರಿಸಮಾಪ್ತಿ ಮಾಡ್ತಾನೆ. ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ ಸ್ವಾಮೀಜಿ. ನಾಗರತ್ನ ಮೇಡಮ್ ಮಾತಾಡ್ಬೇಕು. ಹೇಳ್ತೀನಿ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಗುರುಗಳು ಆತ್ಮನಿಷ್ಠವಾಗಿರುವವನೇ ಪಂಡಿತ, ಯಾರ ಕರ್ಮಗಳಲ್ಲಿ ಕಾಮ ಸಂಕಲ್ಪವಿರುವುದಿಲ್ಲವೋ, ಫಲಾಪೇಕ್ಷೆ ಇರುವುದಿಲ್ಲವೋ ಆತನೇ ಜ್ಞಾನ ಕರ್ಮ ಸನ್ಯಾಸಿ. ಸಮಸ್ತ ಕರ್ಮಗಳನ್ನು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹಾಕಿರುವ ಮಹಾಪುರುಷನೇ ಪಂಡಿತ. ಮನುಷ್ಯ ಗೃಹಸ್ಥಾಶ್ರಮದಲ್ಲಿದ್ದು ಕರ್ಮದಲ್ಲಿ ಅಕರ್ಮ ದೃಷ್ಟಿ ಇಟ್ಟುಕೊಂಡು ಕರ್ಮ ಫಲದ ಸಂಘವನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ಜ್ಞಾನಿಯಾಗಿ ತನ್ನ ಸ್ವರೂಪವೇ ಸುಖ ಶಾಂತಿಯ ಮೂಲ ಎಂದು ಕಂಡುಕೊಳ್ಳುತ್ತಾನೆ. ಮಾನಸಿಕವಾಗಿ ಭಗವಂತನನ್ನೇ ಸುಖದ ಆಶ್ರಯ ಮಾಡಿಕೊಳ್ಳುತ್ತಾನೆ. ಜ್ಞಾನಿಯಾದವನು ದ್ವಂದ್ವಗಳಿಂದ ಅತೀತನಾಗಿರುತ್ತಾನೆ, ಮತ್ಸರರಹಿತನಾಗಿರುತ್ತಾನೆ, ಸೋಲು ಗೆಲುವುಗಳನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ, ತನ್ನ ಮನಸ್ಸಿನ ಸಮಾಧಾನವನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದನ್ನು ವಿವರವಾಗಿ ಉದಾಹರಣೆಯೊಂದಿಗೆ ವಿವರಿಸಿ, ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಜ್ಞಾನ ಕರ್ಮ ಸನ್ಯಾಸಿಯಾಗಲು ಭಗವಂತ ತೋರಿದ ದಾರಿಯನ್ನು ಬಹಳ ವಿಶದವಾಗಿ ವಿವರಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಹರಿ ಓಂ ಸ್ವಾಮೀಜಿ. ಸ್ವಾಮೀಜಿ ಒಂದು ಸಣ್ಣ ಪ್ರಶ್ನೆ ಕೇಳಬಹುದಾ? ಇಲ್ಲ, ಸ್ವಾಮೀಜಿಯವರು ಆಫ್ಲೈನ್ ಹೋಗಿದ್ದಾರೆ. ಮೇ ಬಿ ನೀವು ಫೋನ್ ಮಾಡಿ ಆ ಥರ ಮಾತಾಡ್ಬೋದು ಅನ್ಸುತ್ತೆ ಸರ್. ಆಯ್ತು. ಥ್ಯಾಂಕ್ ಯು ಸರ್. ಹರಿ ಓಂ.
ಸ್ವಾಮೀಜಿ ನಮಸ್ಕಾರ. ಹಾ ಹೇಳಿ ಹೇಳಿ, ಏನೋ ಹೇಳ್ತಾ ಇದ್ರಿ ನೀವು. ನಾನು ಹೌದು, ಒಂದು ಸಣ್ಣ ಪ್ರಶ್ನೆ 9ನೇ ಅಧ್ಯಾಯದಿಂದ ಕೇಳಬಹುದಾ? ಹಾ ಹೌದು, ನೀವು ಕಳಿಸಿದ್ರಿ ಅಲ್ವಾ ಮೆಸೇಜ್ ಅನ್ನ. ಹೌದು ಹೌದು ಸ್ವಾಮೀಜಿ. ನಾನು ಏನ್ ಯೋಚನೆ ಮಾಡಿದೆ ಅಂದ್ರೆ, ಇನ್ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ತಿಳ್ಕೊಳ್ಳೋದು ತುಂಬಾ ವಿಸ್ತಾರವಾಗಿ ಚಿಂತನೆ ಮಾಡ್ಬೇಕಾಗಿರೋದ್ರಿಂದ ಆಯ್ತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಸಮಯ ಆಯ್ತಲ್ಲ ಇವಾಗ. ಆಯ್ತು ಆಯ್ತು ಸ್ವಾಮೀಜಿ, ಆಯ್ತು ಆಯ್ತು. ಓಕೆ ಸರ್.